ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಪ್ರಕಾಶ್ ಗುರುಗಳ ಸಿಕ್ಕತೇನು ಬುಕ್ ರೀ ಅವು ಯಾವ ರುದ್ರಾಭಿಷೇಕದ್ದು ಕಂಬಿ ಪ್ರಕಾಶ್ ಗುರು ಬುಕ್ ಸಿಕ್ಕದ ಏನು ನಿಮ್ಮಲ್ಲಿ ಏನೋ ಜೆರಾಕ್ಸ್ ಮಾಡಿ ಕೊಡ್ತೀರಂತಲ್ಲ? ಬುಕ್ ಎಷ್ಟದ ರೇಟ್? ಬುಕ್ ಕಳಿಸ್ಬೇಡ್ರಿ. ಬುಕ್ ಯಾರಿಗೆ ಕಳಿಸ್ಬೇಡ್ರಿ, ನಾವೇ ಬರ್ತೀವಲ್ಲ. ಅಲ್ಲೇ ಡಿಸ್ಟ್ರಿಬ್ಯೂಷನ್ ಮಾಡೋದು, ಯಾರಿಗೆ ಪೋಸ್ಟೇಜ್ ಖರ್ಚು ಮಾಡೋದು ಇಲ್ಲೀಗ. ಹೆಂಗು ಬರ್ತೀವಲ್ಲ. ಅವಾಗೆ ಅದೇ ಬುಕ್ ಅದೇ ಮತ್ತೆ ಇನ್ನೂ ಟೈಮ್ ಅದ. ಅದಕ್ಕೆ ಬುಕ್ಕಿನ ಪ್ರಯತ್ನ ಏನ್ ನಡೆದವ. ಪ್ರಾರಂಭ ನೀವು ಅಲ್ಲಿ ದೀಕ್ಷೆ ಕೊಡ್ಬೇಕಲ್ಲ, ಅಂತರ್ ದೀಕ್ಷೆ ಕೊಟ್ಟ ಮೇಲೆ ಅದು ದೀಕ್ಷೆ ಗುರು ಇರ್ಲಾರ್ದೆ ಸುಮ್ಮನೆ ನಾವೇ ಹೆಂಗ್ ಮಾಡ್ಕೋತೀವಿ. ಈಗ ಅದು ಮಂತ್ರ ಬುಕ್ ಅದೆಲ್ಲ ನಿಮ್ ಕೈಲಿಂತೆ ಅದು ಇಸ್ಕೊಂಡ್ರ ಆಶೀರ್ವಾದ ಆಗ್ತದೆ. ಅದಕ್ಕೆ ಸರಳ ಇರೋಂಥ ನಮ್ಮ ಸಾಧಕರಿಗೆ ವಜ್ಜೆ ಆಗಬಾರ್ದು. ಯಾಕಂದ್ರೆ ಆಲ್ರೆಡಿ ಅವ್ರು ಬಹಳ ಬರ್ಡನ್ ಆಗಿಬಿಟ್ಟದ ಅವ್ರಿಗೆ. ನಮ್ಮ ಜ್ಞಾನದಿಂದ ಸರಳದಾಗ ಸಂಕ್ಷಿಪ್ತ ರುದ್ರಾಭಿಷೇಕ, ಒಂದಿಷ್ಟು ಚಂದ ಇಷ್ಟಲಿಂಗಾರ್ಚನೆ ಮಾಡ್ಕೋಬೇಕಾದ್ರೆ ಏನೇನ್ ಮಂತ್ರಗಳು ಹೇಳ್ಬೇಕು, ಎರಡೇ ಸಾಕು. ಸರಳ ಶಿವಯೋಗ, ಸಹಜ ಶಿವಯೋಗ ನಮ್ಮದು. ಅಲ್ಲಿ ಗೋಕಾಕ್ನಾಗ ನಿಮ್ ಕೈಗೆ ಯಾರು ಸಿಗ್ತಾರೋ ಅವ್ರಿಗೆಲ್ಲ ಸ್ವರಯುಕ್ತ ಕಲಿಸ್ರಿ, ನಮಗ್ ಸರಳ ಮಾಡ್ರಿ. ಇಲ್ಲ ಅಂತಂದ್ರೆ ಗಪ್ ಕೈ ಬಿಟ್ಬಿಡ್ತಾರ, ಹೆಂಗ್ ಬಾಳ ಟೈಟ್ ಆಯ್ತು ಅಂದ್ರ. ಏನಿಲ್ಲ, ವೈದಿಕರಾಗದ್ರಾಗ ಏನು ತಪ್ಪಿಲ್ಲ. ಒಂದಿಟ್ಟು ಗಣಪತಿ ಲಕ್ಷ್ಮಿ ಸರಸ್ವತಿ ಪೂಜಾ ಮಾಡೋದು ಕಲ್ತ್ರಿ ಅಂತ ಸಾಯಲ್ಲ, ಕಲಿಬೇಕು. ಎಲ್ಲರ ಇದ್ರ ದೀಪಾವಳಿ ಟೈಮ್ನಾಗ ಅದು ಬಹಳ ಎಮರ್ಜೆನ್ಸಿ ಇರ್ತದ. ಬಡ ಹೋಗಿ ಒಂದಿಟ್ಟು ಪೂಜಾ ಸಾಮಾನು ಜೋಡಿಸಿ ಇಟ್ಕೆ ಒಂದಿಟ್ಟು ಮಂತ್ರ ಅಂದು ಬಂದ್ರಿ ಅಂತಂದ್ರೆ ನಿಮ್ಗೆ ಬೇಕಾದಷ್ಟು ಕಾಣಿಕೆ ಸಿಗ್ತದ, ಎಲ್ಲ ಸಿಗ್ತದ. ಅಂಗಡಿಯಾಗ ಇವು ಮಂತ್ರ ಹೇಳೋ ಪುರೋಹಿತರು ಇರ್ಲಾರ್ದಕ್ಕ ಸಮಸ್ಯೆ ಅದ, ದೊಡ್ಡ ಸಮಸ್ಯೆ ಅದ. ಅವು ಕಲೀರಿ, ಏನ್ ತೊಂದರೆ ಇಲ್ಲ. ವೈದಿಕ ಕಲ್ತ್ರಿ ಏನು ತೊಂದರೆ ಇಲ್ಲ, ಕಲಿಬೇಕು. ಎಲ್ಲ ಕಲಿಬೇಕ್ರಿ, ಎಲ್ಲ ಮಾಡ್ಬೇಕು. ಅದು ಮಾಡ್ಬೇಕು, ಇದು ಮಾಡ್ಬೇಕು, ಎಲ್ಲ ಮಾಡ್ಬೇಕು. ವಾಚ್ ರಿಪೇರಿ ಕಲಿಬೇಕು, ಚಶ್ಮಾ ರಿಪೇರಿ ಕಲಿಬೇಕು, ಚಪ್ಪಲಿ ರಿಪೇರಿ ಕಲಿಬೇಕು, ಎಲ್ಲ ಕಲಿಬೇಕು, ಎಲ್ಲ ಮಾಡ್ಬೇಕು. ಒಂದಿಷ್ಟು ಪೂಜಾ ಸಾಮಾನ್ ತಂದು ಅದು ದೇವರನ್ನ ಹೆಂಗ್ ಜೋಡಿಸ್ಬೇಕು, ಮಂತ್ರ ಹೆಂಗ್ ಹೇಳ್ಬೇಕು, ಹೆಂಗ್ ಪೂಜೆ ಮಾಡ್ಬೇಕು ಒಂದಿಷ್ಟು ಕಲಿಸ್ಬಿಟ್ರ ಅಂತಂದ್ರೆ ಎಲ್ಲ ಮಾಡ್ಬೇಕ್ರಿ, ಎಲ್ಲ ಕಲಿಬೇಕು. ಎಲ್ಲ ತರ ಮಾಡ್ಬೇಕು. ಯಾವ್ದು ನಮ್ಗೆ ಸಂಬಂಧ ಇಲ್ಲ ನಂಗೆ ಇರ್ತೀವಿ ನಾವು, ಅದೇ ಸಮಸ್ಯೆ ಇದೆ ನಮಗೆ. ಎಲ್ಲ ಅಬ್ಸರ್ವ್ ಮಾಡ್ಬೇಕು. ಎಲ್ಲ ಗಣಪತಿ ಲಕ್ಷ್ಮಿ ಸರಸ್ವತಿ ನವಗ್ರಹ ಪೂಜೆ ಎಲ್ಲ ಕಲೀರಿ, ಎಲ್ಲ ಮಂತ್ರಗಳು ಕಲೀರಿ, ಎಲ್ಲ ಕಲೀರಿ, ಎಲ್ಲ ಮಾಡ್ರಿ. ಎಲ್ಲರಿಗೂ ಎಲ್ಲ ಬರ್ಬೇಕು.
ಎಲ್ಲದಕ್ಕಿಂತ ಮುಖ್ಯವಾಗಿ ಈ ದೇಶದಾಗ ಬದುಕಬೇಕಾದ್ರೆ ಭಾರತದ ಸಂವಿಧಾನವನ್ನು ಚಂದ ತಿಳ್ಕೊಬೇಕಾಗ್ಯದ. ಅದು ತಿಳ್ಕೊಳ್ಳಾರ್ದು ಕೂತಿದ್ದಕ್ಕೆ ಯಾರ್ಯಾರೋ ಅದರ ದುರುಪಯೋಗ ಮಾಡ್ಕೊಂಡು ಏನೇನೋ ಮಾಡ್ಲಕತ್ತಾರ. ಇಡೀ ದೇಶನೇ ಲಪ್ಪಾಯಿಸ್ಲಕತ್ತ. ಎಲ್ಲರಿಗೂ ನಾಲೆಜ್ ಇರಬೇಕು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಬಗ್ಗೆ, ಭಾರತದ ಸಂವಿಧಾನ ಅದನ್ನು ತಿಳ್ಕೋಬೇಕು. ಎಲ್ಲ ಇಂಜಿನಿಯರಿಂಗ್ ಮೆಡಿಕಲ್ ಎಲ್ಲ ಕಡೆ ಸೇರಿಸ್ಬಿಟ್ಟಾರ್ರಿ ಅದು ಸಬ್ಜೆಕ್ಟ್. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಎಲ್ಲರಿಗೂ ನಾಲೆಜ್ ಇರಲಿ ಅಂತೇಳಿ ಎಲ್ಲ ಕಲಿಬೇಕು, ಎಲ್ಲ ಮಾಡಬೇಕು. ಅದಕ್ಕೆ ಈಗ ಧಾರಣ, ಧ್ಯಾನ, ಸಮಾಧಿ. ಧಾರಣ ಅಂತಂದ್ರೆ ಅಹಂ ಬ್ರಹ್ಮಾಸ್ಮಿ. ಅಹಂ ಬ್ರಹ್ಮಾಸ್ಮಿ ಅಂತಂದ್ರೆ ಅದ್ರೊಳಗೆ 5 ವಿಶೇಷಣಗಳದಾವ. ಅಹಂ ಸದ್ರೂಪ ಬ್ರಹ್ಮಾಸ್ಮಿ, ಅಹಂ ಚಿದ್ರೂಪ ಬ್ರಹ್ಮಾಸ್ಮಿ, ಅಹಂ ಆನಂದ ರೂಪ ಬ್ರಹ್ಮಾಸ್ಮಿ, ಅಹಂ ನಿತ್ಯ ರೂಪ ಬ್ರಹ್ಮಾಸ್ಮಿ, ಅಹಂ ಪರಿಪೂರ್ಣ ರೂಪ ಬ್ರಹ್ಮಾಸ್ಮಿ. ಬರಬರೇ ಇದು 5 ಬಂದು ಅಲ್ರಿ ಅದ್ರಾಗ. ಬರೀ ಅಹಂ ಬ್ರಹ್ಮಾಸ್ಮಿ ಅಂತಂದ್ರೆ ಬ್ರಹ್ಮನ ಲಕ್ಷಣಗಳು 5 ಲಕ್ಷಣಗಳು ಬರ್ಬೇಕಬೇಡ. ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ. ಅದನ್ನೇ ಧಾರಣ ಮಾಡ್ಬೇಕು ನಾವು. ಸದ್ರೂಪ ಬ್ರಹ್ಮಾಸ್ಮಿ ಅಂತಂದ್ರೆ ನಿರ್ವಿಕಾರಿಯಾಗಿರೋದು. ವಿಕಾರ ಆಗಿವಿ ಅಂತಂದ್ರೆ ನಾವು ಆಭಾಸನೊಳಗೆ ಅದೀವಿ ಅಂತ ತಿಳ್ಕೋಬೇಕು. ನಿರ್ವಿಕಾರಿ ಆಗಿದ್ದೇವೆ ಅಂದ್ರೆ ನಾವು ಕೂಟಸ್ಥನಾಗ ಅದೀವಿ ಅಂತ ತಿಳ್ಕೋಬೇಕು. ನಾನು ಆತ್ಮ ಅದೀನಿ, ನಾನು ಸರ್ವಜ್ಞ ಅದೀನಿ, ನಾನು ಜ್ಞಾನಿ ಅದೀನಿ, ನನಗೆ ತಿಳುವಳಿಕೆ ಅದ ಅಂತ ತಿಳ್ಕೊಂಡ್ರೆ ಚಿದ್ರೂಪ ಬ್ರಹ್ಮ. ಏನು ತಿಳಿಯಲಾಗ್ಯದ ನನಗ ಅಂತಂದ್ರೆ ಅಚಿದ್ರೂಪ, ಅಜ್ಞಾನಿ, ಮಾಯೆ. ಹಿಂಗ ದುಃಖ ಆಲಕತ್ತದ, ಚಿಂತೆ ಆಲಕತ್ತದ, ಭಯ ಆಲಕತ್ತದ ಅಂದ್ರೆ ಅದು ಆಭಾಸನ ಕೆಲಸ. ನಾನು ಆನಂದ ರೂಪ ಬ್ರಹ್ಮ ಅದೀನಿ. ಮತ್ತೆ ಹುಟ್ಟವಲ್ಲ, ಸಾಯವಲ್ಲ, ಈ ಸಂಸಾರ ರೂಪಿ ಜಗತ್ತು ನನಗೆ ಸಂಬಂಧ ಇಲ್ಲ, ನಾನು ಆತ್ಮ ಅದೀನಿ. ಅದು ಹುಟ್ಟು ಸಾವು ಏನದ ಆ ಶರೀರಗಳಿಗೆ ಅದ. ಮತ್ತೆ ಪರಿಪೂರ್ಣ ರೂಪ ಅಂದ್ರೆ ಎಲ್ಲ ಕಾಲ, ಎಲ್ಲ ದೇಶ, ಎಲ್ಲ ಜೀವಿಗಳೊಳಗೂ ನಾನೇ ಅದೀನಿ. ನನ್ನೊಳಗ ಎಲ್ಲನೂ ಅದ. ಅಖಂಡ ಘಟಾಕಾಶ, ಮಠಾಕಾಶ, ಮಹಾಕಾಶ ಹೆಂಗೆ ಒಂದೇ ಅದಾವ ಅದೇ ರೀತಿ ಕೂಟಸ್ಥ ಚೇತನ, ಈಶ್ವರ ಚೇತನ, ಬ್ರಹ್ಮಚೇತನ ಮತ್ತು ಶುದ್ಧ ಬ್ರಹ್ಮಚೇತನ ಎಲ್ಲ ಒಂದೇ. ನಾ ಕೂಟಸ್ಥ ಅಂದ್ರೆ ನಾನು ಬ್ರಹ್ಮಚೇತನೂ ಹೌದು, ಕೂಟಸ್ಥನೂ ಹೌದು, ಶುದ್ಧ ಬ್ರಹ್ಮಚೇತನೂ ಹೌದು. ಇದು ಪರಿಪೂರ್ಣ ರೂಪ. ಈ ರೀತಿ ಇದನ್ನ ಧಾರಣ ಮಾಡೋದಕ್ಕೆ ಮೊದಲು ಕಲಿಬೇಕು. ನಿರಂತರವಾಗಿ ಇದೇ ಅನ್ಬೇಕು ನಾವು. ಓಂ ನಮಃ ಶಿವಾಯ ಅಂತಂದ್ರೆ ಓಂ ಅಂದ್ರೆ ಏನು? ಓಂ ಅಂದ್ರೆ ಏನ್ರಿ? ಶುದ್ಧ ಬ್ರಹ್ಮ. ಓಂ ಅಂದ್ರೆ ನಮಃ ಶಿವಾಯ ಅಂತಂದ್ರೆ ಅದು ಸತ್ತು, ಚಿತ್ತು, ಆನಂದ, ನಿತ್ಯ, ಪರಿಪೂರ್ಣ. ಇದೇ ಧಾರಣ ಮಾಡೋದು, ಮತ್ತಿನ್ನೇನು? ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತಂದ್ರೆ ಅದ್ರೊಳಗೆ 5 ಅವನ ವಿಶೇಷಣಗಳು ಬರ್ತಾವ. ಬ್ರಹ್ಮನ 5 ವಿಶೇಷಣಗಳು ಅದ್ರೊಳಗೆ ಬರ್ತಾವ. ಅದನ್ನು ಧಾರಣೆ ಮಾಡಿದ ಮೇಲೆ ಆ ಧಾರಣೆ ಮಾಡಿದಂತ ಜ್ಞಾನದಲ್ಲಿಯೇ ಆ ಮನಸ್ಸು ಎಲ್ಲಿ ಹರಿಲಾರ್ದಂಗ ಅದೇನ್ ಮಾಡ್ಬೇಕು? ಅಚಿತ್ತ ಆಗ್ಲಾರ್ದಂಗ, ವಿಕಾರ ಆಗ್ಲಾರ್ದಂಗ, ದುಃಖಿ ಆಗ್ಲಾರ್ದಂಗ, ಮತ್ತೆ ಈ ಅನಿತ್ಯವಾದ ನಾನು ಸಾಯ್ತೀನಿ ಅನ್ನೋಂಥ ಮರಣ ಭಯ ಇಂಥವೆಲ್ಲ ಆಗ್ಲಾರ್ದಂಗ, ಭೇದ ಭಾವ ಉಂಟಾಗ್ಲಾರ್ದಂಗ ಅದನ್ನು ಕಾಪಾಡಬೇಕು. ಆ ಒಂದು ಸ್ಥಿತಿಯನ್ನು ಕಾಪಾಡೋದಕ್ಕೆ ಏನಂತಾರ? ಧ್ಯಾನ ಅಂತಾರ. ಧ್ಯಾನ ಅಂದ್ರೆ ಒಂದೇ, ಅರಿವು ಅಂದ್ರೆ ಒಂದೇ, ಎಚ್ಚರಿಕೆ ಅಂದ್ರೆ ಒಂದೇ. ಧ್ಯಾನ ಎಲ್ಲಿ ಇಟ್ಟಿದಿ ಅಂದ್ರೆ ಅದರಾಗೆ ಅರಿವಿನಾಗಿರ್ಬೇಕು. ಅದು ಪ್ರಯತ್ನ ಪಟ್ಟು ಇಟ್ಟ ಮೇಲೆ ಏನಾಗ್ತದ? ಮುಂದೆ ಅದು ಅದೇ ಸ್ಥಿತಿ ಒಳಗೆ ಉಳಿದು ಬರ್ತದೆ. ಅದು ಸಮಾಧಿ ಆಗ್ಬಿಡ್ತದೆ. ಧಾರಣ, ಧ್ಯಾನ, ಸಮಾಧಿ. ಹಿಂಗೆ ಇದು ಮಾಡ್ಬೇಕಲ್ಲ. ಮಾಡೋದ್ರ ಸಲುವಾಗಿ ಅವ್ರೇನ್ ಮಾಡ್ಯಾರ? ಪಾತಂಜಲಿ ಮಹರ್ಷಿಗಳು. ಪಾತಂಜಲಿ ಮಹರ್ಷಿದೇನು? ಯೋಗ. ಜೈಮಿನಿ ಮಹರ್ಷಿದೇವುದು ಕರ್ಮ. ಇಷ್ಟೆಲ್ಲ ಪೂಜಾ ಪಾಠ ಏನೇನ್ ಮಾಡ್ತೀವಿ, ಹೋಮ ಹವನ ಎಲ್ಲದಕ್ಕೂ ಜೈಮಿನಿ ಮಹರ್ಷಿ ಅವ್ರ ಶಾಸ್ತ್ರಕ್ಕೆ ಏನಂತಾರ್ರಿ? ಪೂರ್ವ ಮೀಮಾಂಸಾ. 6 ಶಾಸ್ತ್ರಗಳಲ್ಲಿ
ಜೈಮಿನಿ ಮಹರ್ಷಿದೇನದ ಈಗ ಎಲ್ಲರೂ ಮಂತ್ರ ಹೇಳ್ಕೊತ್ ಪೂಜಾ ಪಾಠ ಮಾಡ್ತಾರಲ್ಲ ಅದೆಲ್ಲ ಜೈಮಿನಿ ಮಹರ್ಷಿದದು. ಪೂರ್ವ ಮೀಮಾಂಸಾ ಶಾಸ್ತ್ರ ಇದ್ಯಾವುದು? ಯೋಗಶಾಸ್ತ್ರ, ಪಾತಂಜಲಿ ಮಹರ್ಷಿದು. ಮತ್ತ ನೀವು ವೇದಾಂತ ಮಾಡ್ತಿರಲ್ಲ ಅದೇ ಆ ಶಾಸ್ತ್ರ. ಉತ್ತರ ಮೀಮಾಂಸಾ ಶಾಸ್ತ್ರ, ಬ್ರಹ್ಮಸೂತ್ರ ಅವೆಲ್ಲ ಬರ್ತಾವಲ್ಲ ಅವೆಲ್ಲ ಉತ್ತರ ಮೀಮಾಂಸ. ಕರ್ಮ ಬರೋದು ಪೂರ್ವ ಮೀಮಾಂಸ. ಉತ್ತರ ಮೀಮಾಂಸಕ್ಕ ವ್ಯಾಸ ಮಹರ್ಷಿಗಳು ಕರ್ತೃಗಳು, ಪೂರ್ವ ಮೀಮಾಂಸಕ್ಕ ಜೈಮಿನಿ ಋಷಿಗಳು ಮಹರ್ಷಿಗಳು, ಮತ್ತೆ ಇದು ಯೋಗಕ್ಕ ಪಾತಂಜಲಿ ಮಹರ್ಷಿ. ಇವೆಲ್ಲ ಗೊತ್ತಿರಬೇಕು ಮಾಹಿತಿಗಳು. ಬರಬರದ ಹೇಳಕತ್ತಿದ್ದು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಅವರು ಉತ್ತಮ ಅಧಿಕಾರಿಗೆ ಏನ್ ಹೇಳಿದ್ರು? ಅಭ್ಯಾಸ ಮತ್ತು ವೈರಾಗ್ಯ. ವೈರಾಗ್ಯ ಏನ್ ವೈರಾಗ್ಯ ಮಾಡಬೇಕು, ಏನ್ ತ್ಯಾಗ ಮಾಡ್ಬೇಕಂದ್ರೆ ಅಸತ್ತು, ಅಚಿತ್ತು, ದುಃಖ, ಭಯ, ಚಿಂತೆ ಮತ್ತ ಮರಣ ಭಯ ಮತ್ತು ಭೇದ ಭಾವ, ಇವೆಲ್ಲ ವೈರಾಗ್ಯ, ಇವೆಲ್ಲ ತ್ಯಾಗ ಮಾಡವು. ಮತ್ತೆ ನೀವು ಧಾರಣೆ ಏನ್ ಮಾಡ್ಬೇಕಪ್ಪ? ಅಭ್ಯಾಸ ಮಾಡ್ಬೇಕಲ್ಲ, ಧಾರಣ ಮಾಡ್ಕೊಂಡು ಅಭ್ಯಾಸ ಮಾಡ್ಬೇಕಂದ್ರ ಅದು ಸತ್ತು, ಚಿತ್ತು, ಆನಂದ, ನಿತ್ಯ ಪರಿಪೂರ್ಣ. ಅದನ್ನ ನೀವು ಧಾರಣ ಮಾಡ್ಕೋಬೇಕು. ಧಾರಣ ಮಾಡ್ಕೊಳಕ್ ಅದೇನು ಹೊರಗಿಂದ ಧಾರಣ ಮಾಡ್ಲಕ್ಕ ನಾವು ಬೇರೆ ಅದೀವಿ ಒಳಗೆ ಅದೇ ಅದಿರಿ. ಆದ್ರೂ ಸಹಿತ ಆಕಳ ತುಪ್ಪ ಆಕಳದೊಳಗೆ ಇದ್ರೂ ಸಹಿತ ಅದು ಹೊರಗೆ ತೆಗೆದು ಹಚ್ಕೋಬೇಕಾಗ್ಯದ, ಧಾರಣ ಮಾಡ್ಬೇಕಾಗ್ಯದ. ಗಾಯ ಮೈಬೇಕಾದ್ರೆ ಆಕಳ ಮೈಯಾಗೆ ತುಪ್ಪದ ಯಾಕ್ರಿ ಮತ್ತದಂತೆ ಹೊರಗೆ ತೆಗೆದು ಹಾಲನಾಗ ಮೆಪ್ಪ ಹಾಕಿ ಮೊಸರು ಮಾಡಿ ಮಜ್ಜಿಗೆ ಮಾಡಿ ಬೆಣ್ಣೆ ಮಾಡಿ ಆ ತುಪ್ಪ ನಮಗೆ ಒಳಗೆ ಇತ್ತಲ್ಲ, ಒಳಗೆ ಇದ್ರೂ ಸಹಿತ ಹೊರಗಿಂದಿದು ಹಚ್ಕೋಬೇಕು ಆರಾಮಾಗಬೇಕಾದ್ರೆ. ಹಿಂಗ ಅದಕ್ಕೆ ಉತ್ತಮ ಅಧಿಕಾರಿಗಳಿಗೆ ಧಾರಣ ಇದು ಏನ್ ಹೇಳ್ಯಾರ? ಉತ್ತಮ ಅಧಿಕಾರಿಗಳಿಗೆ ಅಭ್ಯಾಸ ಮತ್ತು ವೈರಾಗ್ಯ ಅಂತ ಹೇಳ್ಯಾರ. ನಾಗರತ್ನವ್ರು ಆರಾಮದಿರ? ವೈರಾಗ್ಯದ ಬಗ್ಗೆ ಹೇಳ್ಬೇಕಂತೀರ? ಓದ್ತೀರಾ ಏನ್ ಬೇಡ? ನಾಳೆ ಓದ್ತೀರಾ? ಯಾವಾಗ? ಈಗ ಹೇಳ್ತೀರಾ? ಹೇಳ್ರಿ. ವೈರಾಗ್ಯದ ಬಗ್ಗೆ ಏನೋ ಓದ್ತೀನಿ ಅಂದ್ರಲ್ಲ ಮೊನ್ನೆ, ಗ್ಯಾಪ್ ಬಿದ್ದಿತ್ತು, ಓದ್ರಿ. ಶ್ರೀಮದ್ ಭಗವದ್ಗೀತೆಯ 6ನೇ ಅಧ್ಯಾಯದಲ್ಲಿ ಮೂವತ್ತೈದನೇ ಶ್ಲೋಕದೊಳಗ ವೈರಾಗ್ಯದ ಬಗ್ಗೆ ಕೊಟ್ಟಿದ್ದಾರೆ. ಮೇಲೆ ಹೇಳಿದ ಪ್ರಕಾರ ಅಭ್ಯಾಸವು ನಿರಂತರವಾಗಿ ಸಾಗಬೇಕಾದ್ರೆ, ನಮ್ಮ ಅಭ್ಯಾಸ ನಿರಂತರವಾಗಿ ಸಾಗಬೇಕಾದ್ರೆ ಅಶಾಶ್ವತವಾದ ವಸ್ತುಗಳ ಮೇಲೆ ವೈರಾಗ್ಯ ಇರಬೇಕು. ವೈರಾಗ್ಯಮೇವಾ ಭಯಂ ಅಂದ್ರೆ ವೈರಾಗ್ಯವೇ ನಿರ್ಭಯ ಸ್ಥಾನ ಅಂತ ಹೇಳಿ ಭರ್ತೃಹರಿಯವರು ಹೇಳಿದ. ವೈರಾಗ್ಯವೇ ನಿರ್ಭಯದ ಸ್ಥಾನ. ವೈರಾಗ್ಯ ಅಂದ್ರೆ ದೃಶ್ಯ ವಸ್ತುಗಳಲ್ಲಿರುವ ನಶ್ವರತ್ವ ಮತ್ತು ಮೊದಲಾದ ದೋಷಗಳನ್ನ ವಿಚಾರಿಸಿ ಅವುಗಳ ವಿಷಯವಾಗಿ ಹೇಯ ಭಾವ ಉಂಟಾಗುವುದು. ಅವುಗಳಲ್ಲಿರುವ ದೋಷವನ್ನ, ನಶ್ವರತ್ವವನ್ನು ನಾವು ತಿಳ್ಕೊಂಡು ಅವುಗಳನ್ನ ಹೇಯ ಭಾವದಿಂದ ನೋಡುವುದು. ಹೀಗಾಗಿ ಮನಸ್ಸು ಬಹಿರ್ಮುಖವಾಗಿ ಹೊರಗಿನ ಪದಾರ್ಥಗಳ ಕಡೆಗೆ ಓಡದೆ ಅಂತರ್ಮುಖವಾಗಿ ಆತ್ಮನನ್ನ ಸಂದರ್ಶಿಸುವುದು. ವೈರಾಗ್ಯದ ಅಗತ್ಯ ಏನು ಅಂತಂದ್ರ, ಈ ದೃಶ್ಯ ಪ್ರಪಂಚದೊಳಗ ಸಮಸ್ತ ಪದಾರ್ಥಗಳು ಕಾಲಾಧೀನಗ್ಯಾವ, ಅಂದ್ರ ಕಾಲಕ್ರಮದಲ್ಲಿ ನಾಶವಾಗಿ ಹೋಗ್ತಾವು. ಈ ದೃಶ್ಯ ಪ್ರಪಂಚದೊಳಗ ಎಲ್ಲ ಪದಾರ್ಥಗಳು ಕಾಲಕ್ರಮದಲ್ಲಿ ನಾಶ ಆಗಿ ಹೋಗ್ತಾವು. ಕಡೆಗೆ ಅತ್ಯಂತ ಪ್ರೀತಿಯಿಂದ ಬೆಳೆಸಿದ ಈ ಶರೀರನೂ ಸಹ ಕಾಲಗರ್ಭದಲ್ಲಿ ಲೀನವಾಗಲೇಬೇಕು. ಎಂದಾದ್ರೂ ಒಂದು ದಿನ ನಾಶವಾಗುವ ಸ್ವಭಾವವುಳ್ಳ ಈ ತುಚ್ಛ ಪದಾರ್ಥಗಳ ಆಶೆ ಯಾಕ? ಶಾಶ್ವತ ವಸ್ತುವಾದರೂ ಆತ್ಮ ಒಂದೇ ಐತಿ, ಅದನ್ನೇ ಬಯಸಿ ಅದನ್ನೇ ಪಡೆದುಕೊಳ್ಬೇಕು. ಒಂದು ವೇಳೆ ಪ್ರಾಪಂಚಿಕ ಭೋಗಗಳನ್ನ ಅನುಭವಿಸಿದ್ರೂ ಅದರಿಂದ ತೃಪ್ತಿ
ಮತ್ತು ಪುನಃ ಪುನಃ ಅದರ ಮೇಲೆ ಪ್ರೀತಿ ಇಲ್ಲದ ಆಸೆ ಉಂಟಾಗ್ತದೆ. ಪ್ರೀತಿ ಇಲ್ಲದ ಆಸೆ ಉಂಟಾಗುವುದು. ಆಸೆಯಿಂದ ವಾಸನೆಗಳು ದೃಢವಾಗಿ ಸಂಸಾರ ಬಂಧನ ವೃದ್ಧಿಯಾಗುತ್ತಲೇ ಹೋಗ್ತತಿ. ಆಸೆಯಿಂದ ಕಲ್ಯಾಣ ಮಾಡ್ರಿ. ಆಸೆಯಿಂದ ವಾಸನೆಗಳು ದೃಢವಾಗಿ ಸಂಸಾರ ಬಂಧನ ಅದು ವೃದ್ಧಿ ಆಗ್ತತನ ಹೋಗತಿ. ನಿವೃತ್ತಿಗೆ ಅವಕಾಶನೇ ಇರುವುದಲ್ಲಿ. ಇನ್ನೊಂದು ನಷ್ಟ ಏನಂದ್ರ ಮನಸ್ಸು ವಿಷಯಗಳನ್ನ ಅನುಭವಿಸ್ಬೇಕಂತೇಳಿ ಬಹಿರ್ಮುಖ ಹೆಂಗಾಗ್ತತಿ ಹಂಗಂಗ ಆತ್ಮ ವಸ್ತು ದೂರ ಹಾಕೊಂತ ಹೋಗತಿ. ಮನಸ್ಸು ವಿಷಯಗಳನ್ನ ಅನುಭವಿಸ್ಬೇಕಂತೇಳಿ ಬಹಿರ್ಮುಖ ಹೆಂಗ್ ಬಹಿರ್ಮುಖ ಆಗ್ತತಿ ಹಂಗ ಆತ್ಮ ವಸ್ತು ದೂರ ಹಾಕೊಂತ ಹೋಗ್ತತಿ. ಆತ್ಮ ಸಾಕ್ಷಾತ್ಕಾರವನ್ನ ಪಡೆಯುವ ಸಾಧನಗಳೊಳಗ ಮನಸ್ಸು ಸ್ಥಿರ ಆಗುವುದಿಲ್ಲ. ಆದ್ದರಿಂದ ಮನಸ್ಸು ಆತ್ಮಾಕಾರವಾಗುವುದಕ್ಕಾಗಿ ವಿಷಯ ವೈರಾಗ್ಯ ಅತಿ ಅಗತ್ಯ ಆಗೈತಿ. ವಿಷಯಗಳ ಕಡೆ ಹೆಂಗ್ ಮನಸ್ಸು ಹರಿತೈತಿ ಹಂಗಂಗ ಆತ್ಮವಸ್ತು ದೂರ ಆಗ್ತಾ ಹೋಗ್ತತಿ. ಆದ್ದರಿಂದ ಈ ಮನಸ್ಸು ಆತ್ಮಾಕಾರವಾಗಕ ವಿಷಯದ ಒಂದು ವೈರಾಗ್ಯ ಅತಿ ಅಗತ್ಯ ಆಗೈತಿ. ಸಾಧನೆ ಸಾಧ್ಯ ರೂಪವಾಗಿ ವೈರಾಗ್ಯ 2 ಪ್ರಕಾರ ಐತಿ. ಸಾಧನೆ ಸಾಧ್ಯ ರೂಪವಾಗಿ ವೈರಾಗ್ಯ 2 ಪ್ರಕಾರ ಐತಿ. ಒಂದನೇದು ದೋಷ ದೃಷ್ಟಿ ರೂಪವಾದದ್ದು, ಎರಡನೇದು ಅಪರೋಕ್ಷ ಮಿಥ್ಯಾ ದೃಷ್ಟಿ ರೂಪವಾದದ್ದು. ಒಂದನೇದು ದೋಷ ದೃಷ್ಟಿ ರೂಪವಾದದ್ದು, ಎರಡನೇದು ಅಪರೋಕ್ಷ ಮಿಥ್ಯಾ ದೃಷ್ಟಿ ರೂಪವಾದದ್ದು. ಮೊದಲನೇದು ಸಾಧನ, ಎರಡನೇದು ಸಾಧ್ಯ. ದೋಷ ದೃಷ್ಟಿ ರೂಪವಾದದ್ದು ಸಾಧನ ಆಗೈತಿ. ಅಪರೋಕ್ಷ ಮಿಥ್ಯಾ ದೃಷ್ಟಿ ರೂಪವಾದದ್ದು ಸಾಧ್ಯ ಆಗೈತಿ. ಈ ಶ್ಲೋಕದೊಳಗ ಅರ್ಜುನನನ್ನ ಕುರಿತು ಮಹಾಭಾವೋ ಎಂಬ ಸಂಬೋಧನೆ ಕಂಡು ಬರ್ತೈತಿ. ಅರ್ಜುನಗ ಮಹಾಭಾವೋ ಅಂತ ಹೇಳ್ಯಾನ. ಅದಕ್ಕ ಉದ್ದವಾದ ಬಾಹು ಉಳ್ಳವನು, ಮಹಾಪರಾಕ್ರಮಶಾಲಿ ಮತ್ತು ಭೌತಿಕ ಶಕ್ತಿ ಸಂಪನ್ನ ಅಂತೇಳಿ ಅರ್ಥ ಆಗತಿ. ಅಂತಹ ನಿನ್ನ ಶಕ್ತಿಯನ್ನ ಆಧ್ಯಾತ್ಮ ರಂಗದಲ್ಲಿಯೂ ಸಹ ಉಪಯೋಗಿಸಿಕೊಂಡು ಅಭ್ಯಾಸ ವೈರಾಗ್ಯಗಳಿಂದ ಮನಸ್ಸನ್ನ ನಿಗ್ರಹಿಸಿ ಅಂದ್ರ ಮನಸ್ಸಿನೊಡನೆ ಕಾದಾಡಿ ವಿಜಯವನ್ನ ಸಂಪಾದಿಸುವ ಅಂತೇಳಿ ಇದರ ಅರ್ಥ ಆಗತಿ. ಪ್ರತಿಯೊಬ್ಬನು ತನ್ನ ಆಂತರ್ಯದೊಳಗ ಸುಪ್ತಾವಸ್ಥೆಯಲ್ಲಿರುವ ಆ ಮಹಾಶಕ್ತಿಯನ್ನ ವ್ಯಕ್ತ ಮಾಡಿ ಆಂತರಿಕ ಶತ್ರುಗಳೊಡನೆ ಹೋರಾಡಿ ವಿಜಯವನ್ನ ಸಾಧಿಸಬೇಕು ಅಂತೇಳಿ ತಿಳಿಸ್ಕೊಟ್ಟ. ಇದಿಷ್ಟು ವೈರಾಗ್ಯದ ಬಗ್ಗೆ ಹೇಳ್ಯಾರ. ಏನ್ ಹೇಳ್ರಿ ವೈರಾಗ್ಯದ ಬಗ್ಗೆ? ವಿಷಯಗಳ ಕಡೆಗೆ ನಮ್ಮ ಮನಸ್ಸು ಹರಿತೈತಿ. ಹಂಗ ವಿಷಯಗಳ ಕಡೆ ಹೆಂಗ್ ನಮ್ಮ ಮನಸ್ಸು ಹರಿತಾ ಇರ್ತೈತಿ ಹಂಗ ನಾವು ಆತ್ಮ ವಸ್ತುವಿನಿಂದ ದೂರ ಆಗ್ತಾ ಹೋಗ್ತೇವೆ. ನಾವು ಆತ್ಮ ಸಾಕ್ಷಾತ್ಕಾರ ಮಾಡ್ಕೋಬೇಕಾದ್ರ ಈ ವಿಷಯಗಳಲ್ಲಿ ವೈರಾಗ್ಯವನ್ನ ತಾಳ್ಬೇಕು. ವಿಷಯಗಳಲ್ಲಿ ವೈರಾಗ್ಯ ತಾಳಬೇಕು. ವಿಷಯಗಳಲ್ಲಿ ವೈರಾಗ್ಯ ತಾಳ್ಕೋತ ಹೋದ್ರ ಬದುಕ್ಬೇಕೇನು? ಅದಕ್ಕ ಒಂದು ಪದ್ಧತಿ ಪ್ರಕಾರ ಎಷ್ಟು ಬೇಕಷ್ಟು, ಅವಶ್ಯಕತೆಗೆ ತಕ್ಕಷ್ಟು. ಹಪಾಹಪಿ ಅಂತಾರ. ಡಿಸೈರ್ ಅಂಡ್ ನೆಸೆಸಿಟಿ ಅಂತ. ಡಿಸೈರ್ ಅಂತಂದ್ರೆ ಹಪಾಹಪಿ ಗೆಟ್ಟರ್ ಅಂತಾರಲ್ರಿ, ಬರ್ಗೆಟ್ಟರ್ ಅಂತಾರಲ್ಲ, ಹಂಗ್ ಮಾಡ್ಬಾರ್ದು. ಡಿಸೈರ್ ಅಂಡ್ ನೆಸೆಸಿಟಿ ಅಂದ್ರೆ ಅವಶ್ಯಕತೆಗೆ ತಕ್ಕಂತೆ ವಿಷಯಗಳು ಬೇಕು. ವಿಷಯ ಇಲ್ಲ ಅಂತಂದ್ರೆ ಹೆಂಗ? ಊಟ ಮಾಡ್ಲಕ್ಕ ವಿಷಯಕ್ಕೆ ಕೇಳೋಣ, ಸುಮ್ಮನೆ ಏನಿಟ್ಟು ತಿನ್ನಂದ್ರೆ ಹೆಂಗ್ ತಿಂತಾರ? ಬೇಕು. ಈಗ ಯಾವ್ದಾರ ಒಂದು ಕೆಲವೊಂದು ಗುಡಿ ಒಳಗ ಚಲೋ ಇವು ತೀರ್ಥ ಬಟ್ಲ, ಚಮಚ ಸಿಸ್ಟಮೆಟಿಕ್ ಇಟ್ಟಿರ್ತಾರ. ಅದ್ರೊಳಗೆ ಒಂದಿಟ್ಟು ತುಳಸಿ ದಳ ಮತ್ತೆ ಪತ್ರಿ ಏನೆಲ್ಲ ಇಟ್ಟಿರ್ತಾರ. ಅದು ಹಿಂಗ ಕೈಯಾಗ ಹಾಕಿ ಇನ್ನೊಂದು ಚಮಚ ಹಾಕಿಸ್ಕೊಂಡು ಕುಡಿಬೇಕು ಅನ್ನಿಸ್ತದ. ಅಷ್ಟು ಚಂದ ಕರ್ಪೂರ ಅದೆಲ್ಲ ಹಾಕಿ ಮಾಡಿರ್ತಾರ. ಇನ್ನೂ ಒಂದಿವ್ಸ ಮಂದಿ ಇಟ್ಟಿರ್ತಾರ, ಯಾರು ಸಕ್ರೆ ತಂದ್ರನ್ನ ಸಕ್ರೆ ತೀರ್ಥಕ್ಕೆ ಹಾಕಿಬಿಡೋದು,
ಅದ್ರ ಸುತ್ತಮುತ್ತ ಚೆಲ್ಲೋದು. ಅವು ಇರ್ಬಿಗಳು ಆ ನೀರಾಗ ಸಕ್ಕರೆಗ ಮ್ಯಾಲ ಕೆಳಗ ಓಡಾಡಿ ಅದ್ರಾಗೆ ಒಂದೆರಡು ಬಿತ್ತು ಸತ್ತಿರ್ತಾವ. ಅದೇ ತಗೊಂಡು ತೀರ್ಥ ತಗೋರಿ. ವಿಷಯಗಳಲ್ಲಿ ನಾವು ಆಸಕ್ತಿ ಇರಬಾರ್ದು. ಏನ್ ಕೊಡ್ತಾರ ಅದು ಗಬ ತಗೊಂಡು ಬ್ಯಾಗ್ ಹಾಕೊಂಡ್ಬಿಡೋದು. ಆಮೇಲೆ ಬಾಳೆಹಣ್ಣು ಅವು ಯಾರ್ಯಾರೋ ಕಿವುಚಿ ಹೊಲಸ ನಡಿ ಮಾಡಿರ್ತಾರ, ಕರ್ರಗೆ ಹಾಕಿಬಿಟ್ಟಿರ್ತಾವ. ಅದ್ರಾಗ ಹಾಲ ಮೊಸರ ಹಾಕಿ ಪಂಚಾಮೃತ ಮಾಡಿ ತಗೋರಿ ಅವು ಹಂಗೆ ಯಾವಾಗೋ ಇಟ್ಟಿರ್ತಾರ. ಪೂಜಾ ಮಾಡೋ ತನಕ ಹಂಗೆ ಇಟ್ಟು ನೊಣ ಬಡದು ತಂದು ಕೊಡ್ಲಕ್ ಬರ್ತಾರ. ಅವಾಗ ನಾವು ವಿಷಯ ದೇವರ ಹೆಸರು ಮೇಲೆ ಸುಮ್ಮಂಗೆ ತಿಂದ್ಬಿಡ್ಬೇಕು. ಅದೆಲ್ಲ ಕೊಟ್ಟದ್ದು ಸ್ವಚ್ಛ ಎದುರು ತಿನ್ಬೇಕು. ಮನೆಗಿನ ಊಟ ಆಗಲಿ, ಹೊರಗಿನ ಊಟ ಆಗಲಿ, ಪ್ರಸಾದ ಆಗಲಿ ಶುದ್ಧ ಇದ್ರ ತಿನ್ಬೇಕು. ಇಲ್ಲ ಅಂತಂದ್ರೆ ಸುಮ್ಮನೆ ದೇವರ ಹೆಸರು ಮೇಲೆ ಏನ್ ಕೊಟ್ಟದ್ದೆಲ್ಲ ಕುಕ್ಕೆ ಸುಬ್ರಹ್ಮಣ್ಯಂ ಹೋಗಿ ಬಂದಿನ ಏನಾರು ಕೊಟ್ಬಿಡು, ಅಯ್ಯಪ್ಪ ಸ್ವಾಮಿಗೆ ಹೋಗಿ ಬಂದಿನ ಏನಾರು, ತಿರುಪತಿಗೆ ಹೋಗಿ ಬಂದಿನ ಏನಾರು ಕೊಟ್ಬಿಡು. ಕೊಟ್ಟದ್ದೆಲ್ಲ ತಿನ್ಕೊತ್ಕೊಂಡ್ರದಿರ್ತದ. ಅದ್ರದ್ದು ಇದು ಶುದ್ಧತೆ ನೋಡ್ಬೇಕಾ ಬೇಡ್ರಿ? ದೇವ್ರ ಹೆಸರು ಮೇಲೆ ಹಂಗೆ ಏನ್ ಕೊಟ್ಟದ್ದೆಲ್ಲ ತಿಂತೀನಿ ಅಂದ್ರೆ ಹೆಂಗ? ಮತ್ತೆ ಏನೇನೋ ಮಾಡ್ತಿರ್ತಾರೆ. ಯಾರ್ಯಾರು ಎಲ್ಲಾರು ಹೋಗೋದು, ಏನಾರು ಒಂದು ಪ್ಲೇಟ್ನಾಗ ಇಟ್ಕೊಂಡು ಬಂದ್ಬಿಡತ್ತಾರ. ಒಂದು ಉಂಡಿ ತಗೊಂಡು ಒಡದು ಪುಡಿ ಮಾಡಿರ್ತಾರೆ. ಓಸು ಮಂದಿ ಅದ್ರಾಗ ನಾ ಮುರಿದು ತಿಂದು ನೀ ಮುರಿದು ತಿಂದು ಎಲ್ಲ ಬಟ್ಟಾಡಿಸ್ಬಿಟ್ಟಿರ್ತಾರೆ. ಹೊಲ್ಸ ನಡಿ ಮುಟ್ಲಕ್ಕೆ ಹೋಗಂಗಿಲ್ಲ. ನಾನು ನಡೆ ಕಡೆ ಅಂತೀನಿ. ಯಾ ಪ್ರಸಾದ ನಡಿ, ಪ್ರಸಾದ ನಡೆ. ಅದಕ್ಕೆ ಇದೊಂದೇ ಸ್ಟ್ಯಾಂಡರ್ಡ್ ಆಗಿ ಇಟ್ಕೊಳ್ರಿ. ಸತ್ ಅಸತ್, ಸದ್ರೂಪ ಬ್ರಹ್ಮ ಪ್ರಾಕ್ಟೀಸ್ ಮಾಡಬೇಕು. ಅಸದ್ರೂಪ ಚಿದಾಭಾಸ ಏನದಲ್ಲ ಅದು ನೀವು ಹೆಂಗಿದು ಪ್ರಾಕ್ಟೀಸ್ ಮಾಡ್ತೀರಿ, ಆ ಕಡೆ ಅದು ಚಿದಾಭಾಸ ಏನಾಗ್ಬಿಡ್ತಾನ, ಅಜ್ಞಾನ ಕಳ್ಕೊಂಡ್ಬಿಟ್ಟು. ಆ ಅಜ್ಞಾನ ಅಂದ್ರೆ ಈಗ ಕೂಟಸ್ಥಂದು ಪ್ರತಿಬಿಂಬ ಯಾಕೆ ಉಂಟಾಗ್ಯದ ಹೇಳ್ರಿ? ಅಲ್ಲಿ ನೀರು ಬಿದ್ದದಕ್ಕೆ ಪ್ರತಿಬಿಂಬ ಆಗ್ತದೆ, ಕನ್ನಡಿ ಬಂದದಕ್ಕೆ ಪ್ರತಿಬಿಂಬ ಆಗ್ತದೆ. ಕನ್ನಡಿನೇ ಇಲ್ಲ ಅಂತಂದ್ರೆ ಪ್ರತಿಬಿಂಬ ಎಲ್ಲಿ ಬರ್ತದೆ? ನೀರೇ ಇಲ್ಲ ಅಂದ್ರೆ ಎಲ್ಲಿ ಪ್ರತಿಬಿಂಬ ಆಗ್ತದೆ? ಆ ನೀರಂದ್ರೆ ಏನು? ಅಜ್ಞಾನ. ಅದು ಅಜ್ಞಾನ ಇದ್ದದಕ್ಕೆ ಏನಾಗ್ಯದ, ಆಭಾಸ ಬೇರೆ ಕೂಟಸ್ಥ ಬೇರೆ ಯಾಕೆ ಕುಂತದ. ಈಗ ಅದು ನೀರೇ ಹೋಯ್ತಂದ್ರ ಈಗ ನಿಮ್ ಮುಂದಿನ ಕನ್ನಡಿನೇ ತೆಗೆದ ಮೇಲೆ ಪ್ರತಿಬಿಂಬ ಬೇರೆ ಪ್ರತಿಬಿಂಬ ಬೇರೆ ಎಲ್ಲಿ ಉಳಿತದ? ಬಿಂಬ ಒಂದೇ ಉಳಿತದಲ್ರಿ ಕನ್ನಡಿ ತೆಗೆದ ಮೇಲೆ. ಕನ್ನಡಿ ಇರೋ ತನಕ ಏನಾಗ್ತದ, ಪ್ರತಿಬಿಂಬ ಒಂದ್ ಬೇರೆ ಇರ್ತದ. ಅದೇನು ಅಜ್ಞಾನದ್ದು, ಅವಿದ್ಯೆ ಮಾಯೆ. ರೀ ಅವಿದ್ಯೆ ಮಾಯೆ ಅದೇ ಅಂತಾರಲ್ರಿ. ಮತ್ತ ಬುದ್ಧಿ ಅಂತಃಕರಣ ಆ ಅಜ್ಞಾನದಾಗೆ ಮತ್ತೆ ಇದು ಬ್ರಹ್ಮ ಬೇರೆ ಪ್ರತಿಬಿಂಬ ಕಾಣ್ತಾನ. ನಿಮ್ಮ ಜ್ಞಾನಾಗ್ನಿಯಿಂದ ಏನಾಗ್ತದ, ಜ್ಞಾನದ ಬಲದಿಂದ ಅದು ಅಜ್ಞಾನ ನಾಶಕ್ಕೆ ಹೋಗ್ಬಿಡ್ತದೆ. ಅಜ್ಞಾನ ನಾಶ ಆಯ್ತಂದ್ರೆ ಅಲ್ಲಿ ಪ್ರತಿಬಿಂಬನೇ ಇಲ್ಲ, ಉಪಾಧಿನೇ ಇಲ್ಲ ಅಂತಂದ್ಮೇಲೆ ಅದು ಒಂದೇ ಇರ್ತದೆ. ಅಲ್ಲಿ ಎರಡೆಲ್ಲಿರ್ತಾವ. ಘಟ ಇದ್ದದ್ದಕ್ಕೆ ಘಟಾಕಾಶ ಮಹಾಕಾಶ ಆಗಿ ಕುಂತದ. ಘಟನೆ ಹೋಯ್ತಂತಂದ್ರೆ ಮಹಾಕಾಶ ಒಂದೇ ಉಳಿತದ. ಆ ಘಟ ಹೋಗ್ಬೇಕಾದ್ರೆ ಈ ಪ್ರಾಕ್ಟೀಸ್ ಮಾಡ್ಬೇಕು. ಸದ್ರೂಪ ಬ್ರಹ್ಮ, ಚಿದ್ರೂಪ ಬ್ರಹ್ಮ, ಆನಂದ ರೂಪ ಬ್ರಹ್ಮ, ನಿತ್ಯ ರೂಪ ಬ್ರಹ್ಮ, ಪರಿಪೂರ್ಣ ರೂಪ ಬ್ರಹ್ಮ ಅಂತೇಳಿ ಇದು ಪ್ರಾಕ್ಟೀಸ್, ಇದೇ ಅಭ್ಯಾಸ. ವೈರಾಗ್ಯ ಅಂದ್ರೇನು? ಅಸತ್ತು, ಅಚಿತ್ತು, ದುಃಖ, ಚಿಂತೆ, ಭಯ, ಅನಿತ್ಯ, ಅಪೂರ್ಣ. ಇವು ಏನ್ ಮಾಡ್ಬೇಕು? ವೈರಾಗ್ಯ. ಇವು ತ್ಯಾಗ ಮಾಡ್ಬೇಕು. ಸದ್ರೂಪ ಚಿದ್ರೂಪ ಅವು ಧಾರಣ ಮಾಡ್ಬೇಕು. ಅದಕ್ಕೆ ಅಭ್ಯಾಸ ಅಂತಾರೆ, ಇದಕ್ಕೆ ವೈರಾಗ್ಯ ಅಂತಾರೆ. ಇಷ್ಟೇ ತಗೊಂಡ್ಬಿಡ್ಬೇಕು ಸ್ಟ್ಯಾಂಡರ್ಡ್ ಆಗಿ. ಉಳಿದು ಎಲ್ಲ ಬಹಳ ಅದಾವು. ಅಷ್ಟೆಲ್ಲ ತಗೋತಾದ್ರೆ ಅದು ಮುಗಿಲಾರ ಕಥೆ. ಅಭ್ಯಾಸ ವೈರಾಗ್ಯ ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಯಾರ? ಮಧ್ಯಮ ಕೋಟಿ. ಮಧ್ಯಮ ಕೋಟಿಗೆ ಏನ್ ಹೇಳಾರ? ಉತ್ತಮ ಕೋಟಿ ಆಯ್ತು. ಈಗ ಮಧ್ಯಮ ಕೋಟಿ ಸಾಧಕರಿಗಾಗಿ ಕ್ರಿಯಾಯೋಗ. ಕ್ರಿಯಾಯೋಗ ಅಂತಂದ್ರೆ ಏನೇನ್ ಮಾಡಬೇಕು? ತಪ ಸ್ವಾಧ್ಯಾಶ್ವರ ಪ್ರಣಿಧಾನಾನಿ ಕ್ರಿಯಾಯೋಗ. ಪಾತಂಜಲಿ ಯೋಗ ಸೂತ್ರ 2ನೇ ಅಧ್ಯಾಯದೊಳಗೆ 1ನೇ ಸೂತ್ರ ಇದು. ಏನ್ ಕ್ರಿಯೆ ಮಾಡ್ಬೇಕಪ್ಪ ಅಂದ್ರೆ ತಪಸ್ಸು ಮಾಡ್ಬೇಕು. ಒಂದ್ ಮಂತ್ರ ತಗೋಬೇಕು, ಒಂದು ಆಸನ ಹಾಕ್ಬೇಕು, ಆಸನದ ಮೇಲೆ ಕುಂದಿರ್ಬೇಕು. ನಿಮ್ಮ ಶರೀರದೊಳಗ ನಿಮ್ಮ ಷಟ್ ಚಕ್ರಗಳ ಮೇಲೆ
ಲಕ್ಷ್ಯ ಇಟ್ಕೋಬೇಕು. ಯಾವುದು ಬ್ಯಾಡ ಅಂತಂದ್ರೆ ನಿಮ್ಮ ಹಣಿ ಮೇಲೆ ಭ್ರುಕುಟಿ ಮೇಲೆ ಲಕ್ಷ್ಯ ಇಡ್ರಿ, ಅದನ್ನು ಬ್ಯಾಡ ಅಂದ್ರೆ ಹೃದಯದ ಮೇಲೆ ಲಕ್ಷ್ಯ ಇಡ್ರಿ. ಎಲ್ಲರೂ ಒಂದ್ ಕಡೆ ಲಕ್ಷ್ಯ ಇಟ್ಟು ಭದ್ರ ಹೇಳ್ಕೋತ ಕುಂದ್ರಬೇಕು. ತಪಸ್ಸು ಅನುಷ್ಠಾನ ಅದು ಹೆಂಗ್ ಮಾಡ್ಬೇಕು ಅನ್ನೋದು ಮುಂದೆ ಹೇಳ್ತೀನಿ ನಾನು. ಅನುಷ್ಠಾನಕ್ಕೆ ಹೆಂಗ್ ಪದ್ಧತಿ ಅದ ಏನದೆಲ್ಲ ಹೇಳ್ತೀನಿ ಈಗ. ನೆಕ್ಸ್ಟ್ ಸ್ವಾಧ್ಯಾಯ. ಸುಮ್ಮನೆ ಯಾರ ಮಂತ್ರ ಏನಾರ ಕಲ್ಸೋನ ಗಬ ಕಲಿಯೋದಲ್ಲ. ಪ್ರತಿಯೊಂದು ಮಂತ್ರದ ಅರ್ಥ ತಿಳ್ಕೊಳಕ್ ಪ್ರಯತ್ನ ಮಾಡಬೇಕು. ತಿಳಿದಿಲ್ಲ ಅಂದ್ರೆ ತಿಳಿದವ್ರ ಬಳಿ ಹೋಗ್ಬೇಕು. ಗ್ರಂಥ ಪುಸ್ತಕ ಏನೇನೋ ತಗೊಂಡು ಪ್ರತಿಯೊಂದು ಮಂತ್ರದ ಅರ್ಥ ಹೇಳಕ್ ಬರಂಗಾಗಬೇಕು. ಸ್ವಾಧ್ಯಾಯ ಎಲ್ಲಾನು ತಿಳ್ಕೋಬೇಕು, ಓದ್ಬೇಕು, ಸ್ವಂತ ಪ್ರಯತ್ನ ಮಾಡಬೇಕು. ಆಮೇಲೆ ಈಶ್ವರ ಪ್ರಣಿಧಾನ. ಎಲ್ಲ ಈಶ್ವರ ನಿಂದಪ ಅಂತ ಹೇಳಕ್ಕೆ ಸರೆಂಡರ್ ಮಾಡೋದು ಕಲಿಬೇಕು. ಸ್ವಾಧ್ಯಾಯ, ತಪಸ್ಸು, ಈಶ್ವರ ಪ್ರಣಿಧಾನ, ಈ ಮೂರು ಏನದವ ಕ್ರಿಯಾಯೋಗ ಸಾಧನೆಗಳಾಗಿವೆ. ಯಾವ್ಯಾವ್ರಿ? ತಪಸ್ಸ, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ. ಬರ್ಕೊಂಡ್ರೆ ಏನ್ ಸುಮ್ ಕೇಳಿಬಿಡ್ಲಕತ್ತೀರ? ಬರ್ಕೊಳಕತ್ತೀರ? ಅಲ್ಲಿ ಅಭ್ಯಾಸ ವೈರಾಗ್ಯ ಉತ್ತಮ ಕೋಟಿಗೆ, ಇದು ಮಧ್ಯಮ ಕೋಟಿಗೆ ಏನದ ಕ್ರಿಯಾಯೋಗ. ಈ ಕ್ರಿಯಾಯೋಗ ಅಂತಂದ್ರ ತಪಸ್ಸ, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ, ಈ ಮೂರು ಕ್ರಿಯಾಯೋಗ ಸಾಧನೆಗಳಾಗಿವೆ. ತಪಸ್ಸಂದ್ರೆ ಅದೇ ಹೇಳ್ತಾರ ಅವ್ರು, ಮಾನ ಅಪಮಾನ, ಶೀತ ಉಷ್ಣ, ಸುಖ ದುಃಖ, ಸಮಸ್ತ ದ್ವಂದ್ವಗಳ ಸಹನೆ. ಇದೇ ತಪಸ್ಸು. ಪರಮಾತ್ಮನಲ್ಲಿ ಲೀನವಾಗಿರುವುದು. ಅವೆಲ್ಲ ಸಹಿಸಿಕೊಂಡು ನಮ್ಮ ಲಕ್ಷ್ಯ ಪರಮಾತ್ಮನ ಕಡೆ ಇರ್ಬೇಕು. ಈ ಜಗತ್ತು ಹಿಂಗೆ ಇರ್ತದೆ, ಇಲ್ಲಿ ಹಿಂಗೆ ಇದು ಕಿರಿಕಿರಿ ಇರೋದೆ, ಇದ್ರ ಬಗ್ಗೆ ಸೀರಿಯಸ್ ತಗೋಬಾರ್ದು ಅಂತೇಳಿ ಮಾಡ್ಕೊತ ಹೋಗೋದು. ಎರಡನೇದ್ದು ಸ್ವಾಧ್ಯಾಯ. ಸ್ವಾಧ್ಯಾಯ ಅಂತಂದ್ರೆ ವೇದ, ಆಗಮ, ಉಪನಿಷತ್ತು, ಶಾಸ್ತ್ರ, ಪುರಾಣ, ಇತಿಹಾಸಾದಿಗಳ ಸ್ವಾವಲೋಕನ ಎಲ್ಲ ಓದ್ಬೇಕು. ಶಾಸ್ತ್ರಗಳು, ಹಿಂದಿನ ಪುರಾತನರು, ಹಿರಿಯರು, ಋಷಿಮುನಿಗಳು ಏನ್ ಸಾಹಿತ್ಯ ರಚನೆ ಮಾಡಿ ಕೊಟ್ಟರು ಅವೆಲ್ಲ ಓದ್ಬೇಕು. ಸ್ವಾಧ್ಯಾಯ ವೇದ, ಆಗಮ, ಉಪನಿಷತ್ತು ಇತ್ಯಾದಿಗಳ ಸ್ವ ಅವಲೋಕನ ಮಾಡುತ್ತಿರುವುದು ಮತ್ತು ವೇದಾಂತ ವಾಕ್ಯ, ಗುರುವಾಕ್ಯಗಳ ಶ್ರವಣ, ಚಿಂತನ ಮಾಡುವುದು, ಸ್ವರೂಪ ಜ್ಞಾನ ಮಾಡಿಕೊಳ್ಳುವ ಗುರಿ ತಲುಪಲು ಯತ್ನಿಸುವುದು. ಸ್ವರೂಪ ಜ್ಞಾನ, ನೀವು ಏನದಿರಿ ಅಂತ ತಿಳ್ಕೊಂಡು ಅದನ್ನ ಅರ್ಥ ಮಾಡ್ಕೋಬೇಕು. ನಾನು ಯಾರು ಅಂತೇಳಿ ಚಿಂತನೆ ಮಾಡೋದು. ಈಶ್ವರ ಪ್ರಣಿಧಾನ ಅಂತಂದ್ರೆ ಈಶ್ವರನಲ್ಲಿ ಅನನ್ಯ ಶರಣಾಗತಿ. ಶರಣಾಗತಿ ಗ್ರಹಣ ಮಾಡೋದು. ಗ್ರಹಣ ಶರಣಾಗತರಾಗದು. ತನ್ನ ಸಮಸ್ತ ಕರ್ಮಗಳನ್ನು ಮತ್ತು ಕರ್ಮ ಫಲಗಳನ್ನ ಈಶ್ವರನಿಗೆ ಸಮರ್ಪಿಸಿಬಿಡೋದು. ಇದರಿಂದ ಕರ್ಮ ಬಂಧನದಿಂದ ಮುಕ್ತ ಆಗ್ತಾನ. ಅದಕ್ಕೆ ಮುಂದೊಂದು ಶ್ಲೋಕ ಹೇಳ್ತಾರ ಪಾತಂಜಲಿ ಯೋಗದೊಳಗ, ಸಮಾಧಿ ಭಾವನಾರ್ಥ ಕ್ಲೇಶತನು ಕರಣಾರ್ಥೇಶ್ಚ. ಅಂದ್ರೆ 12ನೇ ಅಧ್ಯಾಯ 2ನೇ ಶ್ಲೋಕ ಪಾತಂಜಲಿ ಯೋಗ. ಕ್ರಿಯಾಯೋಗ ಸಾಧನೆಯಿಂದ ಸಮಾಧಿ ಸಿದ್ಧಿ ಉಂಟಾಗುತ್ತದೆ, ಅವಿದ್ಯಾದಿ ಕ್ಲೇಶಗಳು ಕ್ಷೀಣವಾಗುತ್ತವೆ. ನೋಡ್ರಿ, ಇದು ಮಧ್ಯಮ. ಇದ್ರೊಳಗ ಏನಾಗ್ತದಪ್ಪ ಅಂತಂದ್ರೆ ಕ್ರಿಯಾಯೋಗ ಸಾಧನೆಯಿಂದ ಸಮಾಧಿ ಸಿದ್ಧಿ ಉಂಟಾಗುತ್ತದೆ, ಅವಿದ್ಯಾದಿ ಕ್ಲೇಶಗಳು ಕ್ಷೀಣವಾಗುತ್ತವೆ, ದುಃಖಗಳು ಕ್ಷೀಣ ಆಗ್ತವ, ಮತ್ತ ಸಮಾಧಿ ಸಿದ್ಧಿ ಉಂಟಾಗ್ತದ. ಕ್ರಿಯಾಯೋಗ ಮಾಡೋದ್ರಿಂದ, ತಪಸ್ ಮಾಡೋದ್ರಿಂದ ಆಗ್ತದಲ್ರಿ. ಕುಂತ ಮಂತ್ರ ಹೇಳ್ಕೋತ ಕುಂತ್ರಿ ಅಂತಂದ್ರೆ ಧ್ಯಾನದ ಶಕ್ತಿ ಹೆಚ್ಚಾತು. ಧ್ಯಾನದ ಶಕ್ತಿ ಹೆಚ್ಚಾದಂಗೆಲ್ಲ ನೀವು ಏನು ಧಾರಣ ಮಾಡ್ತೀರಿ ಅದು ನಿಮ್ಮೊಳಗೆ ಉಳಿತದ. ಈಗ ಬರೇ ಜ್ಞಾನ ಇತ್ತಂದ್ರೆ ಏನಾಗ್ತದ, ಮುನ್ಸಿಪಾಲಿಟಿ ನಳ ಬಂದಾಗ ಕೊಡ ಹಿಡ್ಕೋಬೇಕಾಗ್ತದೆ. ಬರೇ ಜ್ಞಾನ ಇತ್ತಂದ್ರೆ ಮತ್ತ ನಳ ಯಾವಾಗ ಯಾಕೆ ಬರ್ಲಿ ಯಾವಾಗ ಯಾಕೆ ಬಿಡ್ಲಿ, ಅಂಗಳದಾಗ ಒಂದು ಸಂಪ್ ಟ್ಯಾಂಕ್ ಕಟ್ಟಿಸ್ಬಿಟ್ರಿ ಅಂದ್ರೆ ನಳದ ನೀರು ಬಂದಂಗ ಆ ಟ್ಯಾಂಕ್ನಾಗ ಬಂದು ಬೀಳ್ತಿರ್ತಾವ. ಹಂಗ ಇದು ಧ್ಯಾನ ಅಂತಂದ್ರೇನು, ನಳ ಬಂದಾಗ ಅದನ್ನ ಸಂಗ್ರಹ ಮಾಡ್ಕೊಳಕ್, ಧಾರಣ ಮಾಡುವುದಕ್ಕ ಈ ಧ್ಯಾನ ಮಾಡಬೇಕು. ಈ ಧ್ಯಾನ ಮಾಡೋದ್ರಿಂದ ಮುಂದೆ ಸಮಾಧಿ ಹತ್ತುತ್ತದೆ ಅಂತ ಹೇಳಕತ್ತಾರ. ಕ್ರಿಯಾಯೋಗ ಸಾಧನೆಯಿಂದ ಸಮಾಧಿ ಸಿದ್ಧಿ ಉಂಟಾಗುತ್ತದೆ, ಅವಿದ್ಯಾದಿ ಕ್ಲೇಶಗಳು
ಕ್ಷೀಣವಾಗುತ್ತವೆ. ದುಃಖ ಏನದವಲ್ಲ ಅವೆಲ್ಲ ಕ್ಲೇಶಗಳು ಅವು ಕ್ಷೀಣ ಆಗ್ತಾವೆ. ಯಾವ 5 ಕ್ಲೇಶಗಳು? ಅವಿದ್ಯೆ, ಅಸ್ಮಿತೆ, ಅಭಿನಿವೇಶ. ಈ ಪಂಚಕ್ಲೇಶಗಳ ಮೂಲಕವೇ ಸಮಸ್ತ ಲೋಕದ ಜೀವಿಗಳು ದುಃಖವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿರುತ್ತಾರೆ. ಇವೇ 5 ಕ್ಲೇಶಗಳಿಂದ ದುಃಖ ಮಾಡ್ಕೋತಿರ್ತಾರೆ. ಅವಿದ್ಯೆ ಅಂದ್ರೆ ಏನಪ್ಪ? ಅವಿದ್ಯೆ ಅಂದ್ರೆ ಯಾವುದರಿಂದ ನಮಗೆ ಸತ್ಯದ ಜ್ಞಾನ ಉಂಟಾಗುವುದಿಲ್ಲವೋ, ಯಾವುದರಿಂದ ನಮಗೆ ಆತ್ಮದ ಜ್ಞಾನ ಉಂಟಾಗುವುದಿಲ್ಲವೋ, ಯಾವುದರಿಂದ ನಮಗೆ ಪರಮಾತ್ಮನ ಜ್ಞಾನ ಉಂಟಾಗುವುದಿಲ್ಲವೋ, ಮತ್ತೆ ಯಾವುದರಿಂದ ನಮಗ ಜೀವ ಪರಮರ ಅಭೇದ ಜ್ಞಾನ ಉಂಟಾಗುವುದಿಲ್ಲವೋ, ಯಾವುದರಿಂದ ನಮಗೆ ನಮ್ಮ ಸ್ವರೂಪದ ಜ್ಞಾನ ಉಂಟಾಗುವುದಿಲ್ಲವೋ, ಅದೇ ಅವಿದ್ಯೆ, ಅದೇ ಆವರಣ, ಅದೇ ಅಸತ್ವಪಾದಕ ಆವರಣ, ಅದೇ ಅಭಾನ ಪಾದಕ ಆವರಣ. ಅವಿದ್ಯೆ ಅಂದ್ರೆ ಏನಂತೇಳಿ ತಿಳಿತಾ ಇದು? ಸತ್ಯದ ಜ್ಞಾನ ನಮಗೆ ಆಗ್ಲಾರ್ದಂಗ ಅಡ್ಡಿ ಮಾಡ್ಯದ, ಅದೇ ಅವಿದ್ಯೆ. ಯಾವುದರಿಂದ ಸತ್ಯದ ಜ್ಞಾನ ಉಂಟಾಗುವುದಿಲ್ಲವೋ, ಯಾವುದರಿಂದ ಆತ್ಮದ ಜ್ಞಾನ ಉಂಟಾಗುವುದಿಲ್ಲವೋ, ಯಾವುದರಿಂದ ಪರಮಾತ್ಮನ ಜ್ಞಾನ ಉಂಟಾಗುವುದಿಲ್ಲವೋ, ಯಾವುದರಿಂದ ಜೀವ ಪರಮರ ಅಭೇದತ್ಯಾರ ಉಂಟಾಗುವುದಿಲ್ಲವೋ, ಮತ್ತೆ ಯಾವುದರಿಂದ ನಮಗೆ ನಮ್ಮ ನಿಜ ಸ್ವರೂಪದ ಜ್ಞಾನ ಉಂಟಾಗುವುದಿಲ್ಲವೋ, ಅದರ ಮೂಲಕ? ಅವಿದ್ಯೆಯ ಮೂಲಕ. ಅದು ಗೊತ್ತಾಗಲ್ಲ. ಅದಕ್ಕೆ ಆವರಣ ಅಂತಾರ. ಆವರಣದಲ್ಲಿ 2 ಪ್ರಕಾರ, ಒಂದು ಅಸತ್ವ ಪಾದಕ ಆವರಣ, ಇನ್ನ ಒಂದು ಅಭಾನ ಪಾದಕ ಆವರಣ. ಈ ಅವಿದ್ಯೆಯಲ್ಲಿ ಎಷ್ಟು ಪ್ರಕಾರ? ಸ್ಥೂಲ ಅವಿದ್ಯೆ, ಮೂಲ ಅವಿದ್ಯೆ. ಸ್ಥೂಲ ಅವಿದ್ಯೆ ಅಂದ್ರೇನು? ಮೂಲ ಅವಿದ್ಯೆ ಅಂದ್ರೆ ಘಟಪಟಾದಿ ಆವರಿಸಿಕೊಂಡದ್ದು ಮೂಲ ಅವಿದ್ಯೆ. ಯಾವದ್ರಿ? ಚೈತನ್ಯವನ್ನ ಆವರಿಸಿಕೊಂಡದ್ದು ಮೂಲ ಅವಿದ್ಯೆ. ಘಟಪಟಾದಿ ಜಡ ವಸ್ತುಗಳನ್ನ ಆವರಿಸಿದ್ದು ಸ್ಥೂಲ ಆವರಣ ಮಾಡಿದ್ದು ಸ್ಥೂಲ ಅವಿದ್ಯೆ. ಆ ಸ್ಥೂಲ ಅವಿದ್ಯೆಯಿಂದ ನಿಮಗ ಘಟ ಗೊತ್ತೇ ಆಗಲ್ಲ. ನಿಮ್ಮ ಅಂತಃಕರಣ ವೃತ್ತಿ ಹೋಗಿ ಆ ಬೆಳಕು ಇದ್ದಾಗ, ಆ ಘಟದ ಆಕಾರ ತಾಳಿದಾಗ, ಇದು ಘಟ ಅಂತೇಳಿ ಆಭಾಸನಿಗೆ ಗೊತ್ತಾಗ್ತದೆ. ಅಲ್ಲಿ ತನಕ ಅವನಿಗೆ ಅದು ಗೊತ್ತಾಗಲ್ಲ, ಆವರಣ ಭಂಗ ಆಗಲ್ಲ. ಆ ನಿಮ್ಮ ಅಂತಃಕರಣ ವೃತ್ತಿ ಹೋಗಿ ಆ ವಸ್ತುವಿನ ಆಕಾರ ತಾಳಿದಾಗ ಆ ವಸ್ತುವಿನ ಆವರಣ ಭಂಗ ಆಗಿ ಅದನ್ನ ಇವ ಗುರುತು ಹಿಡಿತಾನೆ, ಚಿದಾಭಾಸ. ಈ ಚಿದಾಭಾಸ ಹೊರಗಿನ ಜಡ ವಸ್ತುಗಳನ್ನೇನು ಗುರುತು ಹಿಡಿತಾನಲ್ಲ, ಅಲ್ಲೇನು ಆವರಣ ಭಂಗ ಆಗ್ತದಲ್ಲ, ಅದೇ ಮೂಲ ಅವಿದ್ಯೆ. ಮೂಲ ಅವಿದ್ಯೆ ಆವರಣ ಭಂಗ ಆದಾಗ ಹೊರಗಿನ ವಸ್ತುಗಳು ಗೊತ್ತಾಗ್ತವೆ. ಈ ಒಳಗಿನ ವಸ್ತು ಯಾವುದದ? ಆತ್ಮ. ನಿಮ್ಮ ಪ್ರತ್ಯೇಗಾತ್ಮ ಕೂಟಸ್ಥ ಚೇತನ ಏನದಲ್ಲ, ಅದು ಏನ್ ಮಾಡ್ತದಪ್ಪ ಅಂತಂದ್ರೆ ನಿಮ್ಮ ಸ್ವರೂಪವನ್ನ ನಿಮಗೆ ಗುರುತು ಮಾಡ್ಲಾರ್ದಂಗ ಏನ್ ಮಾಡೋದು? ಮೂಲ ಅವಿದ್ಯೆ ಅಡ್ಡಿ ಮಾಡಕತ್ತ. ಈ ಮೂಲ ಅವಿದ್ಯೆ ಏನ್ ಮಾಡ್ಬೇಕು? ಅಭ್ಯಾಸ ವೈರಾಗ್ಯದಿಂದ, ಅಥವಾ ಇಲ್ಲೇನ್ ಹೇಳ್ಯಾರಲ್ಲ ಕ್ರಿಯಾಯೋಗದಿಂದ ಏನ್ ಮಾಡ್ಬೇಕು? ಧಾರಣೆ ಮಾಡ್ಬೇಕು. ನೀವು ಸ್ವರೂಪ ಧಾರಣೆ, ಬ್ರಹ್ಮ ಸ್ವರೂಪ ಧಾರಣೆ ನಿವಾರಣೆ ಮಾಡಿದ್ರಿ ಅಂತಂದ್ರೆ ಆವಾಗ ಅಲ್ಲಿರುವಂತ ಅಜ್ಞಾನ ನಷ್ಟ ಆಗೋಗ್ಬಿಡ್ತು. ಆವರಣ ಹೆಂಗ್ ಮಾಡ್ಬೇಕು? ಯಾವಾಗಲೂ ಎಚ್ಚರಿಕೆಯಲ್ಲಿರ್ಬೇಕು, ಅರಿವಿನಲ್ಲಿರ್ಬೇಕು, ಮತ್ತಿನ್ನೇನಿಲ್ಲ. ಯಾವಾಗ ವಿಕಾರ ಆಗ ಪ್ರಸಂಗ ಬರ್ತದ, ಅವಾಗ ನಾ ಆಭಾಸನಲ್ಲ, ವಿಕಾರ ಆಗಲ್ಲಕ್ಕ ನಾ ಬ್ರಹ್ಮದೀನಿ ಅಂತೇಳಿ ನೀವು ಎಚ್ಚರಿದ್ದು ನಿರ್ವಿಕಾರಿಯಾಗಿರುವಂತ ಕೆಲಸ ಮಂದಿ ಯಾರ ಮಾಡ್ಲಿಕ್ಕಾಗ್ತದ? ನಿಮ್ಮ ಅರಿವಿಲ್ಲ ಅಂತ ನೀವೇ ಮಾಡೋ ಕೆಲಸ. ಅದಕ್ಕೆ ಈ ಅಸ್ಮಿತೆ ಎಂದರೇನು? ಒಂದೊಂದೇ 5 ಕ್ಲೇಶಗಳ ಬಗ್ಗೆ ಒಂದು ಸ್ವಲ್ಪ ಪರಿಚಯ ಮಾಡ್ತಾರೆ. ಅಸ್ಮಿತಾ ಎಂದ್ರೇನ್ರಿ?
ಪರಮಾತ್ಮನನ್ನು ಮರೆದೆ, ಪರಮಾತ್ಮನನ್ನು ಮರೆತು ತಾ ಬೇರೆ ಅದಿನಿಂದ ತಿಳ್ಕೊತಾನಲ್ಲ ಅಸ್ಮಿತೆ. ಯಾವ ಜೀವನು ತನ್ನ ಪರಮಾತ್ಮ ಸ್ವರೂಪವನ್ನು ಮರೆಯುತ್ತಾನೆಯೋ ಮತ್ತು ಪ್ರಾಕೃತಿಕ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳೇ ತಾನೆಂದು ಭಾವಿಸುತ್ತಾನೆಯೋ ಇದಕ್ಕೇನಂತಾರೆ? ಅಚ್ಚಿತ್ತೌದಲ್ರಿ. ಅಸ್ಮಿತೆ ಅಂದ್ರೆ ಅಚ್ಚಿತ್ತೌದಿಲ್ಲ. ಚಿತ್ತು ಅಂದ್ರ ತಾನು ಪರಮಾತ್ಮ ಅಂತ ತಿಳ್ಕೊತಾನೆ. ಇವ ತನ್ನ ಪರಮಾತ್ಮ ಸ್ವರೂಪವನ್ನು ಮರೆತು ಈ ದೇಹನೇ ನಾನಂತ ತಿಳ್ಕೊಳ್ಳೋ ಇದು ಅಚಿತ್. ಚಿದ್ರೂಪ ಬ್ರಹ್ಮನ ಅಪೋಸಿಟ್ ಇದು ಅಚಿತ್ತು, ಅಜ್ಞಾನಿ ಅಂತ. ಅಸ್ಮಿತೆ ಅಂದ್ರೆ ಯಾವ ಜೀವನು ತನ್ನ ಪರಮಾತ್ಮ ಸ್ವರೂಪವನ್ನು ಮರೆಯುತ್ತಾನೆಯೋ ಮತ್ತು ಪ್ರಾಕೃತಿಕ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳೇ ತಾನೆಂದು ಭಾವಿಸುತ್ತಾನೆಯೋ ಅದೇ ಅಸ್ಮಿತೆ. ಮತ್ ಬೇರೆ ಅರ್ಥ ಏನಾರ ನಿಂಬಲ್ಲಿ ಅಸ್ಮಿತೆಗೆ? ದೇಹ ನಾನಂತ ತಿಳ್ಕೊತಾನ, ಬ್ರಹ್ಮ ಸ್ವರೂಪವನ್ನು ಮರೆತಿರ್ತಾನೆ. ಈ ಅಸ್ಮಿತೆಯ ಕಾರಣವೇ ಜೀವನಿಗೆ ತನ್ನ ಶುದ್ಧ ಬ್ರಹ್ಮ ಭಿನ್ನ ಪ್ರತ್ಯೇಗಾತ್ಮ ಸ್ವರೂಪದ ಜ್ಞಾನ ಉಂಟಾಗುವುದಿಲ್ಲ. ಒಂದನೇದ್ದು ಅವಿದ್ಯೆ, ಎರಡನೇದ್ದು ಅಸ್ಮಿತೆ. ಮೊದಲಿಂದ ಹೇಳಿದೆವಲ್ಲ ಅವಿದ್ಯೆ ಎಂದರೇನು? ಅವಿದ್ಯಾ ಕ್ಲೇಶ. ಇದು ಅಸ್ಮಿತಾ ಕ್ಲೇಶ. ಅವಿದ್ಯಾ ಕ್ಲೇಶ ಅಂದ್ರೇನು? ತನ್ನ ಸ್ವರೂಪ ತನಗೆ ತಿಳಿಲಾರ್ದಂಗ ಮುಚ್ಚಿಟ್ಟದಲ್ಲ, ಅದೇ ಅವಿದ್ಯಾ ಕ್ಲೇಶ. ನಮ್ಮ ಸ್ವರೂಪ ನಮಗೆ ತಿಳಿಲಾರ್ದಂಗ ಮಾಡ್ಯದ, ಜಗತ್ತಿನ ವಸ್ತುಗಳು ತಿಳಿಲಾರ್ದಂಗ ಮಾಡ್ಯದ, ಅದೇ ಅವಿದ್ಯಾ ಕ್ಲೇಶ. ಅಸ್ಮಿತಾ ಕ್ಲೇಶ ಅಂತಂದ್ರ ನಾನೇ ಈ ದೇಹ ಅಂತ ತಿಳ್ಕೊಂಡನ, ತನ್ನ ಬ್ರಹ್ಮ ಸ್ವರೂಪವನ್ನು ಮರ್ತಾನ. ಮುಂದೆ ರಾಗ ಕ್ಲೇಶ. ರಾಗ ಅಂದ್ರೇನು? ಲೌಕಿಕ ವಸ್ತು, ಲೌಕಿಕ ವ್ಯಕ್ತಿ ಮತ್ತು ಪ್ರಾಣಿಗಳು, ಕಾಲಗಳು, ದೇಶಗಳು, ಪ್ರಸಂಗಗಳಲ್ಲಿ ತನಗ ನಂಟು ಹೊಂದಿರುವುದು, ಅದ್ರ ಜೊತೆಗೆ ಅಂಟುಕೊಂಡಿರೋದು, ಲಿಪ್ತವಾಗಿರುವುದು, ಅಟ್ಯಾಚ್ಮೆಂಟ್ ಹೊಂದಿರುವುದು, ಪುಣ್ಯದ ಕೆಲಸ ಮಾಡುವುದು, ಇವೆಲ್ಲ ಏನದವಪ್ಪ ಅಂದ್ರೆ ರಾಗ. ರಾಗ. ಕೆಲವೊಬ್ಬರು ಮಾತಿನಾಗೆ ಹಚ್ಕೊಂಡ್ಬಿಡ್ತಾರ, ಬಲೆ ಹಚ್ಕೊಂಡ್ಬಿಡ್ತಾರ. ಎಷ್ಟು ಚಲೋ ಮಾತಾಡಿದ್ರಲ್ಲಪ್ಪ, ಎಷ್ಟು ಹಚ್ಕೊಂಡು ಮಾತಾಡಿದ್ರಲ್ಲಪ್ಪ. ಅಂತ ಟೈಮ್ನಾಗ ಹುಷಾರಾಗಿರ್ಬೇಕಲ್ರಿ. ಯಾರು ಹಚ್ಕೊಂಡು ಭಾಳ ಮಾತಾಡ್ಲಕತ್ತಿದ್ರಂದ್ರ ಹಚ್ಕೊಂಡು ಮಾತಾಡ್ಯಾರಂದ್ರೆ ಅವ್ರ ಸಂಗಟೆ ಹಚ್ಕೊಂಡು ಮಾತಾಡ್ಕೊತ ಹೋಗ್ಬೇಕಾ? ಅದು ಮುಂದೆ ಏನ್ ಮಾಡ್ತದ? ಕ್ಲೇಶಕ್ಕೆ ಕಾರಣ ಆಗ್ತದ. ಹೌದಾ ಇಲ್ಲ? ರಾಗ ಕ್ಲೇಶ. ಎಷ್ಟು ನೀವು ಕ್ಲೋಸ್ ಆಗ್ತೀರಿ ಯಾರ ಜೊತೆಗೆ ಅಷ್ಟೇ ಜಗಳ ಗಂಟರ ಆಗ್ತಾರ ಮುಂದವ್ರು. ಎದಕ್ ಬೇಕು? ಯಾರ ಸಂಗಟ? ರಾಗ. ಮತ್ತ ದ್ವೇಷದ್ದೊಂದು ಕ್ಲೇಶ. ಎಲ್ಲರೂ ನಮ್ಮಂಗೆ ನಡಿಬೇಕಂದ್ರೆ ಹೆಂಗಾಗ್ತದೆ? ನಮ್ಮ ವಿಚಾರದಂಗೆ ನಡಿಲಿಲ್ಲ ಅಂತಂದ್ರೆ ಅವರೆಲ್ಲ ನಮ್ಮ ದುಶ್ಮನ್ಗಳು ಅಂದ್ರೆ ತಪ್ಪಾಗ್ತದೆ. ತಮ್ಮದೇ ನಡೆಸ್ಬೇಕಂತಿರ್ತಾರೆ. ಇಲ್ಲ ಅಂದ್ರೆ ದ್ವೇಷ ಮಾಡ್ಲಿಕ್ಕೆ ಹತ್ತಿ ಬಿಡ್ತಾರೆ. ಅದು ದ್ವೇಷ ಏನ್ ಮಾಡ್ತದೆ? ದುಃಖಕ್ಕೆ ಕಾರಣ. ನಾವೇನು ದ್ವೇಷ ಮಾಡ್ತೀವಿ ಅದೆಲ್ಲ ಬಡ್ಡಿ ಸಮೇತ ಹೊಳಿ ನಮಗೆ ಬರ್ತದೆ. ಒಬ್ಬ ಕುಂಟಿದ್ನಂತ, ಒಬ್ಬ ಕುರುಡಿದ್ನಂತ. ಕುಂಟ ಕುರುಡ ಇಬ್ರು ಇದ್ರು. ಇಬ್ರು ಏನು ಯಾವ್ದಾರ ಒಂದ್ ಕೆಲ್ಸಕ್ಕೆ ಹೋಗ್ಬೇಕಾದ್ರ ಕುಂಟಗ ಕುರುಡ ನೆಗರ ಮೇಲೆ ಕುಂದಿರ್ಸ್ಕೊಂಡ್ಬಿಡ್ತಿದ್ನಂತ. ಕುರುಡ ನಡೀತಿದ್ದ, ಕಾಲ್ ಗಟ್ಟಿದ್ದು. ಕುಂಟ ಮ್ಯಾಲ್ ಕೂತು ಡೈರೆಕ್ಷನ್ ಕೊಡ್ತಿದ್ದ, ಮುಂದೆ ಏನದ ಏನು ಹುಷಾರಾಗಿ. ಅವ್ರಿಬ್ರದ್ದು ಒಂದ್ ಜೀವನ ನಡೆದಿತ್ತು. ಅದು ಭಲೆ ಅಟ್ಯಾಚ್ಮೆಂಟ್ ಜಾಸ್ತಿ ಆದ್ಮೇಲೆ ಏನಾಗಬೇಕು? ರಾಗ ಜಾಸ್ತಿ ಆದ್ಮೇಲೆ ಮುಂದೆ ದ್ವೇಷ ಚಾಲುವಾಗ್ಬಿಡ್ತು. ದ್ವೇಷ ಚಾಲುವಾಗಿ ಒಬ್ರಿಗೊಬ್ರು ನಾನು ಹೊತ್ಕೊಂಡು ತಿರುಗಾಡ್ತೀನಿ ಅಂತ ನಿನ್ ಹಣೆ ಬಾರ್ ಚಂದದ ಅಂತ ಕುಡ್ಡಂತನ. ನೀನೇನು ಹೊತ್ಕೊಂಡು ತಿರುಗಾಡ್ತಿದಿ? ನಾನು ಮುಂದಿಂದು ತೆಗ್ಗು ದಿನ್ನೆ ಮತ್ತೇನ್ ಸಮಸ್ಯೆ ಅವೆಲ್ಲ ನೋಡಿ ಹೇಳ್ಕೋತ ಹೋಗ್ತೀನಲ್ಲ, ಹಿಂಗಾಗಿ ನನ್ಲಿಂದ ನೀನ್ ಹಣೆ ಬಾರ್ ಚಂದದ. ಅವನು
ನನ್ನಿಂದ ನೀನು ನಾಳೆ ವರ್ಷ ಅಂದ ಇವನು ಇಬ್ರು ಕೂಡ ಜಗಳಾಡ್ಲಕತ್ತಾರ. ಜಗಳಾಡ್ಲಕತ್ತಿದ್ಮೇಲೆ ಮುಂದೆ ದೇವ್ರ ಗುಡಿಗೆ ಹೋಗಿದ್ರತ್ತ ಒಂದ್ಸಾರಿ. ಹೋದ್ನಾಗ ದೇವ್ರ ಪ್ರತ್ಯಕ್ಷ ಆಗಿ ನಿನಗೆ ಏನ್ ಬೇಕಪ್ಪ ಅಂತ ಕೇಳಿದ್ನಂತ. ಏನ್ ಬೇಕಪ್ಪ ಅಂತ ಕೇಳಿದ್ರ ಅವ ಕುರುಡ ಏನ್ ಹೇಳಿದ್ನಂತ, ಅವನಿಗೆ ಬಹಳ ಸೊಕ್ಕ ಬಂದದ. ಎದರ ಸಲುವಾಗಿ? ಕಣ್ಣು ಅದಾವಲ್ಲ ಕುಂಟಗ, ಆ ಕಣ್ಣಿದ್ದದಕ್ಕೆ ಅವ ಬಹಳ ದಿಮಾಕ್ ಮಾಡ್ಲಕತ್ತಾನ. ಅವನು 2 ಕಣ್ಣು ತೆಗೆದು ಬಿಡೋನ್ ಮತ್ತ. ನೋಡ್ರಿ ಹೆಂಗ ಕುಂಟುನು 2 ಕಣ್ಣು ತೆಗಿಸ್ಬಿಟ್ನಂತ ಕುರುಡ. ಮುಂದ ದೇವರು ಅವನ ಬಳಿ ಹೋದ್ನಂತ. ಅವನ ಬಳಿ ಹೋದ್ಮೇಲೆ ಅವನ್ ಏನ್ ಕೇಳಿದ್ನಂತ, ಏನ್ ಬೇಕಪ್ಪ ನಿನಗ, ಏನ್ ತಪಸ್ ಮಾಡ್ಲಕತ್ತಿದ್ದಲ್ಲ ಅಂದ್ರೆ ಏನಿಲ್ಲ. ಅವನಿಗೆ 2 ಕಾಲದವತ್ತು ಬಹಳ ದಿಮಾಕ್ ಮಾಡ್ಲಕತ್ತಾನ. ಅವನು 2 ಕಾಲ್ ತೆಗೆದ್ಬಿಡು, ನನಗೆ ಸಮಾಧಾನ ಆಗ್ತದ. ಅವನು 2 ಕಣ್ಣು ತೆಗಿಸಿ ಇವ ಸಮಾಧಾನ ಹೊಂದಿದ, ಅವನು 2 ಕಾಲ್ ತೆಗಿಸಿ ಇವ ಸಮಾಧಾನ ಹೊಂದಿದ. ಇದು ದ್ವೇಷ, ಇದು ಜ್ಞಾನದ ಕೆಲಸ ಏನ್ರಿ? ಹಂಗ ದ್ವೇಷ ಕ್ಲೇಶ ಲೌಕಿಕ ವಸ್ತು, ವ್ಯಕ್ತಿ, ಪ್ರಾಣಿ, ಕಾಲ, ದೇಶ, ಪ್ರಸಂಗಗಳಲ್ಲಿ ದ್ವೇಷ ಭಾವ ಹೊಂದಿರುವುದು ಮತ್ತು ಪಾಪದ ಕೆಲಸ ಮಾಡುವುದು, ಇದು ದ್ವೇಷ ಕ್ಲೇಶ. ಮುಂದೆ ಅಭಿನಿವೇಶ ಅಂತಂದ್ರೆ ಮೃತ್ಯು ಭಯ. ಅಭಿನಿವೇಶ ಮೃತ್ಯು ಭಯ, ನಾ ಸಾಯ್ತೀನಿ ಅಂತ. ಅಭಿನಿವೇಶ ಕ್ಲೇಶ ಅಂತಂದ್ರೆ ಮೃತ್ಯು ಭಯ. ಭಾರಿ ದೊಡ್ಡ ದೊಡ್ಡ ಶಾಸ್ತ್ರಿ ಪಂಡಿತ ಎಲ್ಲ ಜೀವಿಗಳಲ್ಲಿ ಎಷ್ಟರ ದೊಡ್ಡ ದೊಡ್ಡ ಪಂಡಿತರದಾರ. ಮೃತ್ಯುವಿನ ಬಗ್ಗೆ ಬುಕ್ ಬರೆದು PhD ತಗೊಂಡವ್ರು ಅದಾರ. ಆದ್ರೆ ಅವ್ರಿಗೆ ಮೃತ್ಯು ಭಯನೇ ಹೋಗಿಲ್ಲ. ಹೆಂಗದ? ಅದಕ್ಕೆ ಭಾರಿ ದೊಡ್ಡ ದೊಡ್ಡ ಶಾಸ್ತ್ರಿಗಳು ಪಂಡಿತರು ಎಲ್ಲರೂ ಅದಾರ. ಆದ್ರೂ ಸಹಿತ ಮೃತ್ಯು ಭಯ ಯಾರಿಗಿ ಬಿಟ್ಟಿಲ್ಲದು. ಈ ಕ್ಲೇಶಗಳನ್ನು ನಿವೃತ್ತಿ ಮಾಡಿಕೊಳ್ಳಬೇಕು, ಕ್ಷೀಣ ಮಾಡಿಕೊಳ್ಳಬೇಕು. ಹೇಗೆ ನಾಶ ಮಾಡಿಕೊಳ್ಳಬೇಕು ಅಂದ್ರೆ ಕ್ರಿಯಾಯೋಗದ ಮೂಲಕ ಇದನ್ನು ನಾಶ ಮಾಡ್ಕೋಬೇಕು. ಕ್ರಿಯಾಯೋಗನೇ ಈ ಒಂದು ಈ ಕ್ಲೇಶಗಳನ್ನು ಕಳ್ಕೊಳ್ಳಕ, ದುಃಖ ನಿವೃತ್ತಿ ಕಳ್ಕೊಳ್ಳಕ ಕ್ರಿಯಾಯೋಗದಿಂದ ಸಾಧ್ಯ ಅದ. ಅದಕ್ಕೆ ತೇ ಪ್ರತಿ ಪ್ರಸವ ಹೇಯ ಸೂಕ್ಷ್ಮ ಅಂತಂದ್ರೆ ಅದೇ ಪಾತಂಜಲಿ ಯೋಗದೊಳಗೆ 2ನೇ ಅಧ್ಯಾಯ 10ನೇ ಶ್ಲೋಕ. ತೇ ಪ್ರತಿ ಪ್ರಸವ ಹೇಯ ಸೂಕ್ಷ್ಮ. ಏನ್ ಹಿಂಗಂದ್ರೆ ಪಂಚಕ್ಲೇಶಗಳು ಕ್ರಿಯಾಯೋಗದ ಮೂಲಕ ಕ್ಷೀಣ ಮಾಡಿಕೊಳ್ಳಬೇಕು. ದುಃಖಗಳನ್ನ ಕ್ಷೀಣ ಮಾಡ್ಕೋಬೇಕು. ದುಃಖ ಸಣ್ಣದ್ ಮಾಡ್ಕೋಬೇಕು, ಆನಂದ ಹೆಚ್ಚು ಮಾಡ್ಕೋಬೇಕು. ಅದಕ್ಕೆ ಪಂಚಕ್ಲೇಶಗಳು ಕ್ರಿಯಾಯೋಗದ ಮೂಲಕ ಏನ್ ಮಾಡಬೇಕು? ಕ್ಷೀಣ ಮಾಡಿಕೊಳ್ಳಬೇಕು. ಪಂಚಕ್ಲೇಶಗಳನ್ನ ಕ್ರಿಯಾಯೋಗದ ಮೂಲಕ ಕ್ಷೀಣ ಮಾಡಿಕೊಳ್ಳಬೇಕು. ಅದೇ ಹೇಳ್ತಾರಲ್ಲ, ಸರ್ವ ದುಃಖ ನಿವೃತ್ತಿ ಇದೆ. ಕ್ಷೀಣ ಮಾಡ್ಕೋಬೇಕು, ದುಃಖ ಕ್ಷೀಣ ಮಾಡ್ಕೋಬೇಕು, ಆನಂದ ಹೆಚ್ಚು ಮಾಡ್ಕೋಬೇಕು. ಧ್ಯಾನ ಹೇಯಾಸ್ತದ ವೃತ್ತಯ, ಇದು 2ನೇ ಅಧ್ಯಾಯ 11ನೇ ಶ್ಲೋಕ ಪಾತಂಜಲಿ ಯೋಗದ್ದು. ಏನ್ ಹಿಂಗಂದ್ರೆ ಧ್ಯಾನ ಮಾಡುವುದು ಈ ಪಂಚಕ್ಲೇಶಗಳನ್ನ ಕ್ಷೀಣಗೊಳಿಸುವ ಉತ್ತಮ ಉಪಾಯವಾಗಿದೆ. ಧ್ಯಾನ ಮಾಡೋದು ಈ ಪಂಚಕ್ಲೇಶಗಳನ್ನ ಕ್ಷೀಣಗೊಳಿಸುವ ಉತ್ತಮ ಉಪಾಯವಾಗಿದೆ. ಧ್ಯಾನ ಮಾಡೋದು ಬಹಳ ಮುಖ್ಯ. ಅದ ಧ್ಯಾನ ಮಾಡಬೇಕು. ಇಂಪಾರ್ಟೆಂಟ್ ಮಾಹಿತಿ ಕೊಟ್ಟನ. ದುಃಖ ಹೋಗ್ಬೇಕಾದ್ರೆ ಧ್ಯಾನ ಮಾಡ್ರಿ ಅಂತಾನ. ಈ ಧ್ಯಾನ ಮಾರ್ಗದಿಂದ ಸಾಧಕನಲ್ಲಿ ಏನಾಗ್ತದೆ ಅಂದ್ರೆ ನಿರ್ಬೀಜ ಸಮಾಧಿ ಅಂತಂದ್ರೇನು? ಅವನ್ನೆಲ್ಲ ಕರ್ಮಗಳು ಹೋಗಿ ಪುನರ್ಜನ್ಮ ಆಗ್ಲಾರ್ದಂಗೆ ಆಗ್ಬಿಡ್ತಾನ. ನಿರ್ಬೀಜ ಸಮಾಧಿ. ಸಾಧಕನ ಕ್ಲೇಶವು ಕ್ಷೀಣವಾಗುತ್ತದೆ. ಎಲ್ಲಾ ಕರ್ಮಗಳ ಸಂಸ್ಕಾರಗಳು ಕ್ಷೀಣವಾಗುವುದೇ ನಿರ್ಬೀಜ ಸಮಾಧಿ. ಅದೇ ಅವಸ್ಥೆಯಲ್ಲಿ ಸಾಧಕನು ಕೈವಲ್ಯ ಪ್ರಾಪ್ತಿ ಮಾಡಿಕೊಳ್ಳುತ್ತಾನೆ. ಈ ರೀತಿಯಾಗಿ ಪರಮಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾನೆ.
ಅದಕ್ಕೆ 3 ಐಟಮ್ ಏನೇನ್ ಮಾಡ್ಬೇಕಂತ ಹೇಳಿದ್ರು? ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ. ಎಲ್ಲ ಮಾಡಿರಲ್ಲ, 3 ಮಾಡ್ಲಕತ್ತಿರಲ್ಲ, ಎಲ್ಲನೂ ಮಾಡ್ಲಕತ್ತೀರಿ. ಎಲ್ಲ ದೇವ್ರದ್ದು ಅಂತೀರ ಇಲ್ಲ ಮತ್ತೆ ನೀವು ಏನ್ ನಂದಂತೀರ? ಮತ್ತ ಇದೆಲ್ಲ ಆಧ್ಯಾತ್ಮ ಸಾಧನೆಗಾಗಿ ಸಾಕಷ್ಟು ಶ್ರಮ ವಹಿಸ್ಲಕತ್ತೀರಲ್ಲ. ನಿಮ್ ಶರೀರ, ಮನ, ಕಣ್ಣು, ಕಿವಿ, ಮೂಗು ಎಲ್ಲ ಏನೇನಲ್ಲಕತ್ತವ, ಶ್ರಮ ವಹಿಸ್ಲಕತ್ತವಲ್ಲ ಈ ಸಾಧನೆ ಮಾಡೋದಕ್ಕೆ. ಅದೇ ತಪಸ್ಸು, ಮತ್ತಿನ್ನೇನ? ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ. ಈ ರೀತಿ ಮಾಡೋದ್ರಿಂದ ಏನಾಗ್ತದಪ್ಪ ಅಂತಂದ್ರೆ ಆ ಒಂದು ಪಂಚಕ್ಲೇಶಗಳು ಕ್ಷೀಣವಾಗುತ್ತವೆ. ಕ್ಷೀಣ ಆಗೋದ್ರ ಜೊತೆಗೆ ನಿರ್ಬೀಜ ಸಮಾಧಿ ಅಂತಂದ್ರೆ ಮತ್ತೊಂದು ಜನ್ಮ ಉಂಟಾಗ್ಲಾರ್ದಂಗ ಹುರಿದ ಹುರುಳಿಯಂತೆ. ಹುರುಳಿ ಹುರಿದ್ರೆ ಮತ್ತೆ ಬಿತ್ತಲಕ್ಕೆ ಬರ್ತದೇನ್ರಿ? ನಾಟಿಗೆ ಹೇಳ್ತೇವನದರಿಂದ ಹುರಿದಕ್ಕೆ ಬಿತ್ತಿದ್ರ ಹುರಿದ ಹುರುಳಿಯಂತೆ. ಮತ್ತೆ ನಂತರ ಬೆಂದ ನುಲಿಯಂತೆ. ನೋಡ್ಲಕ್ ಹಗ್ಗ ಕಣ್ಣಂಗ್ ಕಾಣ್ತದೆ, ಆದ್ರೆ ಅದರಿಂದ ಯಾರಿಗೆ ಏನು ಕಟ್ಲಕ್ ಬರಲ್ಲ. ಸುಟ್ಟು ಹಗ್ಗ ಹೆಂಗ್ ಕಾಣಿಸ್ತದ? ನೋಡ್ಲಕ್ ಹಗ್ಗ ಕಾಣಿಸ್ತದ, ಬೆಂದ ನುಲಿ. ಆದ್ರ ಆ ಸುಟ್ಟದ ಹಗ್ಗ ತಗೊಂಡು ಎದಕ್ಕೆ ಕಟ್ಲಕ್ ಬರ್ತದೆ? ಬಿಗಿಲಕ್ ಬರ್ತದೆ? ಬರಂಗ. ಹಾಗೆ ನಿರ್ಬೀಜ ಸಮಾಧಿಯ ಪ್ರಾಪ್ತಿ ಮಾಡಿಕೊಳ್ಳುತ್ತಾನೆ. ಆಗ ಸಾಧಕನ ಕ್ಲೇಶವು ಕ್ಷೀಣವಾಗುತ್ತದೆ. ಎಲ್ಲಾ ಕರ್ಮಗಳ ಸಂಸ್ಕಾರಗಳು ಕ್ಷೀಣವಾಗುವುದೇ ನಿರ್ಬೀಜ ಸಮಾಧಿ. ಅದೇ ಅವಸ್ಥೆಯಲ್ಲಿ ಸಾಧಕನು ಏನ್ ಮಾಡ್ತಾನೆ? ಮುಂದೆ ಹೋಗಿ ಕೈವಲ್ಯ ಪ್ರಾಪ್ತಿ ಮಾಡಿಕೊಳ್ಳುತ್ತಾನೆ. ಈ ರೀತಿಯಾಗಿ ಪರಮಗತಿಯನ್ನ ಪ್ರಾಪ್ತಿ ಮಾಡಿಕೊಳ್ಳೋದು, ಮೋಕ್ಷವನ್ನು ಈ ರೀತಿ ಹೊಂದಬೇಕು ಅಂತ. ಎಷ್ಟಾಯ್ತು ಟೈಮ್? 10 ಆಯ್ತು, ಸಾಕು. ಕ್ರಿಯಾಯೋಗ ಮಾಡೋದು ಗೊತ್ತಾಯ್ತು. ನೆಕ್ಸ್ಟ್ ನಿಮ್ಗೆ ಬೇಕು ಗೊತ್ತಿರೋಂಥದ್ದು ಯಾವುದು? ಅಷ್ಟಾಂಗ ಯೋಗ ಏನದಲ್ಲ, ಕನಿಷ್ಠ ಅಧಿಕಾರಿ ಹೇಳಿರಲ್ಲ. ಈ ಅಷ್ಟಾಂಗ ಯೋಗ ಏನು ಎಂತ ಅನ್ನೋದು ನಾಳೆ ಚಿಂತನೆ ಮಾಡೋಣ ಅದರ ಬಗ್ಗೆ. ಈ ಶರೀರ ಮತ್ತು ಮನಸ್ಸುಗಳು ಏನು ತಾಪವನ್ನು ಅನುಭವಿಸ್ತವ, ಎದರ ಸಲುವಾಗಿ? ಬ್ರಹ್ಮ ಸ್ವರೂಪ ಸಾಧನೆ ಮಾಡ್ಕೊಳ್ಳೋ ಒಂದು ಕೆಲಸದಲ್ಲಿ ಅವೇನು ತಾಪ ಅನುಭವಿಸ್ತವಲ್ಲ, ಅದೆಲ್ಲ ತಪಸ್. ಅದೆಲ್ಲ ತಪಸ್. ಮತ್ತ ಬುಕ್ ಅದು ತಗೊಂಡು ಕೂತು ಓದೋದು, ಬರೆಯೋದು, ಮಾಡೋದು ಸ್ವಾಧ್ಯಾಯ. ಮತ್ತೆ ಎಲ್ಲ ಈಶ್ವರ ನಿಂದೆ ಅಪ್ಪ, ನಂದೇನದ ಅಂತ ಅಂದ್ರೆ ಈಶ್ವರ ಪ್ರಣಿಧಾನ. ಇವೇನ್ ಕಷ್ಟದ ಕೆಲಸ ಅವೇನ್ರಿ? ಏನಿಲ್ಲ, ನೀವು ಮಾಡ್ಲಿಕ್ಕೆ ಹಚ್ಚಿರಿ. ಇವೆಲ್ಲ ರೆಗ್ಯುಲರ್ ಆಗಿ ನಡೆದವೆ ಅವೆಲ್ಲ. ಏನ್ ಮಾಡ್ಬೇಕು? ಎಲ್ಲ ಓಟು ಎದ್ರ ಸಲುವಾಗಿ ಮಾಡ್ಯಾರ ಹೇಳ್ರಿ? ಇಷ್ಟೆಲ್ಲ ಮಾಡೋದು ಯೋಗ ಏನೆಲ್ಲ ಮಾಡಿದ್? ರಾಮಾಯಣ, ಮಹಾಭಾರತ, ಮತ್ತೇನು ವೇದ, ಆಗಮ ಏನೆಲ್ಲ ಮಾಡ್ಯಾರಲ್ಲ, ಇದೆಲ್ಲ ಎದ್ರ ಸಲುವಾಗಿ ಮಾಡ್ಯಾರ? ಮನಸ್ಸನ್ನ ಶಾಂತವಾಗಿಟ್ಕೊಳ್ಳೋದಕ್ಕೆ. ಅದು ಪರಮಾನಂದ ಪ್ರಾಪ್ತಿ, ಮೋಕ್ಷ ಏಟಾಗ್ತದೋ ಏಟ್ ಬಿಡ್ತದೋ, ಮನಸ್ಸನ್ನು ತಣ್ಣಗಿಟ್ಕೊಳ್ಳಕ್ಕೆ, ತಲೆ ತಣ್ಣಗಿಟ್ಕೊಳ್ಳಕ್ಕೆ ಇದೆಲ್ಲ ಮಾಡ್ಯಾರ. ಇದೆಲ್ಲ ಕಲ್ತನು ತಲೆ ತಣ್ಣಗಾಗಲಿಲ್ಲ ಅಂದ್ರೆ ತೊಗೊಂಡೇನ್ ಮಾಡ್ಬೇಕು? ತಲೆ ತಣ್ಣಗಾಗಬೇಕು ನೋಡ್ರಿ. ಇವೆಲ್ಲ ಕೇಳೋದ್ರಿಂದ ತಲೆ ತಣ್ಣಗೆ ಮಾಡಿ ತಲೆ ತಣ್ಣಗೆ ಇಟ್ಕೋಬೇಕು. ಅದು ತಣ್ಣಗೆ ಇಟ್ಕೊಳಕ್ ಬರ್ಲಿಲ್ಲ, ಏನೆಲ್ಲ ಓದಿದ್ರು ಉಪಯೋಗ ಇಲ್ಲ. ತಲೆ ತಣ್ಣಗೆ ಇಟ್ಕೋಬೇಕಂತ ಹೇಳಿದ್ರತ್ತ ಒಬ್ಬ ಹೋಗಿ ಏನ್ ಮಾಡಿದ್ನಂತ, ಮನೆಗೆ ಹೋಗಿ ಬಹಳ ಆಲೋಚನೆ ಮಾಡಿದ್ನಂತ ತಲೆ ತಣ್ಣಗೆ ಇಟ್ಕೋಬೇಕಂತ ಹೇಳಿ. ಅದಕ್ಕ ಮನಿ ಹೆಸರು ಚೇಂಜ್ ಮಾಡ್ಬಿಡಮ್ಮ. ಅದು ಮೊದಲು ಒಂದು ಯಾವ್ದೋ ಹೆಸರು ಇತ್ತು, ಆ ಹೆಸರು ತೆಗೆದು ಶಾಂತಿ ನಿಲಯ ಅಂತ ಮಾಡಿಬಿಟ್ನಂತ.
ಮನೆಗೆ ಶಾಂತಿ ನಿಲಯ ಅಂತ ಹೆಸರಿಟ್ಟ. ಆಮೇಲೆ ಏನ್ ಮಾಡ್ದ, ತನ್ನ ಹೆಸರು ಒಂದು ಏನೋ ಇತ್ತು ಅದು ತೆಗೆದು ಅದಕ್ಕೆ ಶಾಂತಪ್ಪ ಅಂತ ಹೆಸರಿಟ್ಟು. ಮುಂದ ಅವನ ಹೆಂಡತಿಗೆ ಏನೋ ಬೇರೆ ಹೆಸರಿತ್ತು, ಶಾಂತವ್ವ ತಕಿ ಹೆಸರಿಟ್ಟು. ಮನಿ ಶಾಂತಿ, ಗಂಡ ಶಾಂತಿ, ಹೆಂಡತಿ ಶಾಂತಿ, ಎಲ್ಲ ಶಾಂತಿ ಶಾಂತಿ ಶಾಂತಿ. ಹೆಸರು ಶಾಂತಿ, ಒಳಗ ಕಿರಿಕಿರಿ ಗುದ್ದಾಟ ಹಂಗೆ ಇದ್ದದಕ್ಕ ಒಳಗ ಅಶಾಂತಿ, ಹೊರಗೆ ಹೆಸರು ಶಾಂತಿ. ಅದಕ್ಕೆ ಮನಸ್ಸು ಶಾಂತಿ ಇಟ್ಕೊಳ್ಳೋದ್ರ ಸಲುವಾಗಿ ಇವೆಲ್ಲ ಸಾಧನೆಗಳದಾವ. ಇದ್ರದ್ದು ರಿಸಲ್ಟ್ ಏನಾಗಬೇಕಂದ್ರೆ ಮನಸ್ಸು ಶಾಂತ ಆಗ್ಬೇಕು, ಶಾಂತ ಆಗ್ಬೇಕು. ಮತ್ತೆ ಮನಸ್ಸಿಗೆ ಶಾಂತಿ ಇರಲಿಲ್ಲ ಅಂತ ತೋಣೆ ನೋಡಿ. ಉಪವಾಸ ಇರ್ಬೇಕಂತ ಉಪದ್ರ ಇರಬಾರ್ದಂತ ಕೇಳಿರಿಲ್ಲ ಮಾತು. ಉಪವಾಸ ಇದ್ರೆ ತಡ್ಕೋಬಹುದು, ಉಪದ್ರವ ಇತ್ತಂದ್ರೆ ತಡ್ಕೊಳಕ್ ಆಗಂಗಿಲ್ಲ. ಅದಕ್ಕೆ ಮನಸ್ಸು ಶಾಂತಿ ಇಟ್ಕೋಬೇಕು. ನಾಳೆಗೆ ಅಷ್ಟಾಂಗ ಯೋಗದ ಚಿಂತನೆ ಚಾಲು ಮಾಡಮು. ಅತಿ ಮುಖ್ಯವಾದದ್ದು. ಆಮೇಲೆ ಮುಂದೆ ಮಂತ್ರ ಯೋಗ ಅವು ಇವು ಒಂದಿಷ್ಟು ಬರ್ತಾವ, ಅವೊಂದಿಷ್ಟು ಹೇಳ್ತೀನಿ. ಆಮೇಲೆ ಲಾಸ್ಟಿಗೆ ಶಿವಯೋಗ ಒಂದು ಹೇಳಿ ಕೈ ಬಿಟ್ಬಿಡೋದು. ಮಂತ್ರ ಯೋಗ, ನಾದ ಯೋಗ, ಲಾಸ್ಟಿಗೆ ಶಿವಯೋಗ. ಇನ್ನು ಒಂದು 15 ದಿನ, ಒಂದು 20 ದಿನ ಆಗ್ಬೋದು ಮಾಡ್ಕೋತೋಗ. ನಾವು ಮಾಡ್ತೇವೆ ಬಿಡ್ತೇವೆ, ಒಟ್ಟು ಅದ್ರ ಬಗ್ಗೆ ಮಾಹಿತಿಯರೇ ಇರಲಿ ಅಂತ ಹೇಳಕತ್ತೀನಿ ಅಷ್ಟೆ. ಒಳ್ಳೆ ಇನ್ಫಾರ್ಮೇಶನ್ ಹೌದಲ್ರಿ ಇದು. ಉಪಯುಕ್ತ ಆಗಲಿಲ್ಲ ಮಾಹಿತಿ. ಓಕೆ, ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಶರಣು ಶರಣಾರ್ಥಿ, ಎಲ್ಲರಿಗೂ ಶರಣ.